ನಮಸ್ಕಾರ ನನ್ನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಇವತ್ತೊಂದು ಗುರುವಾಣಿ ಮಾಡಲ್ಲ ಏನೈತಿ ಏನಂತ ತಿಳ್ಕೊಳ್ಳೋಣ. ಶುಭೋದಯ ಎಲ್ಲರಿಗೂ ಕೂಡ ಶುಭ ದಿನ ನಮ್ಮದಾಗೈತಿ. ಇವತ್ತು ಪಾಸಿಟಿವ್ ಥಿಂಕಾಗಿ ಮಾತಾಡೋಣ, ಪಾಸಿಟಿವ್ ಆಗಿರೋಣ. ಬಂದಿದ್ದು ನೆಗೆಟಿವ್ ಯಾಕಂದ್ರೆ ಅವು ನಮ್ಮ ಅತಿಥಿಗಳು ಹಂಗೆ ಬರ್ತಾನೆ ಇರ್ತಾವೆ. ಅತಿಥಿಗಳನ್ನಕ್ಕಿಂತ ಹೆಚ್ಚಿಗೆ ಏನು ಹೇಳ್ಬೇಕು ಅದಕ್ಕೆ, ಅವು ನೆಗೆಟಿವ್ ಅವಕ್ಕೆ ನಾವೇನು ಕರೆಯೋದಿಲ್ಲ, ತನ್ನೇ ಬರ್ತಾವೆ ಹೆಚ್ಚಾಗಿ. ಯಾಕಂದ್ರೆ ಹಿಂತಿರುಗಿ ನೋಡಿದ ತಕ್ಷಣ ನೆಗೆಟಿವ್ ಬರೋದು. ಯಾಕಂದ್ರೆ ನನ್ನ ಮನಸ್ಸು ಕಲಿಸುತ್ತೆ ಆಯಿತು ಆಗೋ ತಡ ಆಗೋದಿಲ್ಲಲ್ಲ. ಯಾರನ್ನು ನೋಡಿದ ತಕ್ಷಣ ನನ್ನಲ್ಲಿರುವ ಭಾವನೆಯಿಂದಾದರೂ ಆಗಲಿ, ಇಲ್ಲ ಇನ್ನೊಬ್ಬರು ಕೊಡುವ ಅವರು ರಿಯಾಕ್ಷನ್, ಅವ್ರು ನೋಡಿಬಿಟ್ಟಾದ್ರೂ ಅವ್ರು ಏನಾರು ಮಾಡಿದ್ರಂದ್ರೆ ಅದ್ರ ಮಾಡಿ ನನ್ನ ರಿಯಾಕ್ಷನ್ ಕೂಡ ಆ ಥರ ನೆಗೆಟಿವ್ ಆಗೇ ಬಿಡ್ತಾವೆ. ಮನಸ್ಸು ಕಲಿಸುತ್ತೆ ಆಗೇ ಬಿಡ್ತದೆ, ಹ್ಞೂ ಅನ್ನಂಗೆ ಆಗೇ ಬಿಡ್ತೈತಲ್ಲ. ಹಾಗಾಗಿ ಏನಾರು ಒಂದು ಆಗೇ ಬಿಡ್ತದೆ ದಿನಲ್ಲೂ. ಅದಕ್ಕೆ ಅದು ಆಗದಿರಂಗೆ ಆಗಲಿ. ಯಾಕಂದ್ರೆ ದಿನ ಮನೆ ಅದ ಕಸ ಬೀಳ್ತೈತಿ. ನಾವು ಬಂದು ಮಾನವ ಜನ್ಮ ತೊಗೊಂಡು ಕಸ ಬೀಳಲಿ. ಅದು ನಮ್ಮ ಗುರುಗಳ ಜೊತೆ ನಾವಿದ್ದಾಗ ಅದರಿಂದ ಏನು ಹೇಗೆ ಆಗೋದು ಅಂತ ಗುರುಗಳು ತಿಳಿಸ್ಕೊಡ್ತಾರೆ. ಅವತ್ತಿಂದ ಅವತ್ತರೇ ಸ್ವಲ್ಪ ಆರಾಮ ಅಂತ ಏನು ಹೇಳ್ತಾರೆ ನೋಡ. ಇವತ್ತೊಂದು ಪಾಠ ತೆಗೆಂಬಂದು. ಯಾಕಂದ್ರೆ ಇವತ್ತು ನಾವು ಹೆಂಗಿರ್ಬೇಕು ಅನ್ನೋದು ಗುರುಗಳ ಆಯ್ಕೆ ಮಾಡಿರ್ತಾರಲ್ಲ. ನಾವು ಎಲ್ಲಿ ಸಿಕ್ಕಾಕೊಂಡಿವಿ ಅನ್ನೋದು ಅವ್ರಿಗೂ ಗೊತ್ತಿರ್ತೈತಿ, ಗುರುಗಳಿಗೆ ಗೊತ್ತಿರ್ತೈತಿ ನಾವು ಎಲ್ಲಿ ಸಿಕ್ಕಾಕೊಂಡಿವಿ ಅಂತ. ಅದಕ್ಕಾಗಿ ತೆಗೆದೊಂದು ಯಾವುದೋ ಬಂತಪ್ಪ, ಪ್ರಶ್ನೆ ಉತ್ತರ ಬಂದು ನೋಡ. ಏನು ಕೊನೆ ತೆಗ್ದೀನಿ ಇವತ್ತು. ಯಾಕಂದ್ರೆ ಎಲ್ಲ ಮಾಡಿಬೇಡಿ, ಏನೋ ಕೊನೆದು ಬಂದೈತಿ. 8ನೇ ಅಧ್ಯಾಯ ಪ್ರಶ್ನೆ ಅಂತ ಏನೈತಿ ನೋಡೋಣ. ನಾವಾಗಿ ನಾವೇ ಸೃಷ್ಟಿಸಿಕೊಂಡ ನೋವುಗಳಿಂದ ಹೊರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ. ಇವೆಲ್ಲ ನಾವಾಗಿ ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ನಾವೇ ಸೃಷ್ಟಿ ಮಾಡ್ಕೊಂಡಿರ್ತೀವಿ. ಎಷ್ಟು ಅದ್ಭುತ ಬಂದೈತಂದರೆ ಉತ್ತರ ನೋಡಿ ಏನು ಹೇಳ್ತಾರೆ. ಈ ಪ್ರಪಂಚದಲ್ಲಿ ಪ್ರಯಾಣಿಸುತ್ತಿರುವಾಗ ಎಷ್ಟೋ ರೀತಿಯ ಪರಿಸ್ಥಿತಿಗಳಿಂದಾಗಿ, ಎಷ್ಟೋ ರೀತಿಯ ವ್ಯಕ್ತಿಗಳಿಂದಾಗಿ ವಿವಿಧ ರೀತಿಯ ನೋವುಗಳಿಗೆ, ಕಷ್ಟಗಳಿಗೆ ಗುರಿಯಾಗುತ್ತಾ ಇರುತ್ತೇವೆ. ನಾನು ಆವಾಗಲೇ ಪಾಸಿಟಿವ್ ನೆಗೆಟಿವ್ ಹೇಳ್ತಾ ಇದ್ನಲ್ಲ, ಅದೇ ಬಂತು ನೋಡಿ. ಬೇರೆ ರೀತಿಯಿಂದ ವ್ಯಕ್ತಿಗಳಿಂದ ಅಲ್ಲಿ ಮತ್ತು ಪರಿಸ್ಥಿತಿಗಳಿಂದ. ಹಾಗಾಗಿ ಇದನ್ನು ಸ್ವಲ್ಪ ವಿಡಿಯೋ ಬಂದು ಹಾಕಿರ್ತೇನೆ. ಯಾಕಂದ್ರೆ ಕಂಫರ್ಟೇಬಲ್ ಆಗಿರಲಿಲ್ಲ, ಸಾರಿ. ವ್ಯಕ್ತಿಗಳಿಂದ ಆಗಲಿ, ಇಲ್ಲಾಂದ್ರೆ ಪರಿಸ್ಥಿತಿಗಳಿಂದಾಗಲಿ ನಾನು ದುಃಖಕ್ಕೆ ಒಳಗಾಗ್ತೀನಿ. ಇನ್ನೇ ಹೇಳ್ದಲ್ಲ, ಪಾಸಿಟಿವ್ದಿಂದ ನಾವು ಆರಾಮಾಗಿರ್ತೀನಿ. ಯಾರು ನೋಡಿದ ತಕ್ಷಣ ಬೇಗ ನೆಗೆಟಿವ್ ಏನಾರು ಕಾಡುತ್ತಂದ್ರೆ ಆಗಿಂದಾಗೆ ನನಗೆ ದುಃಖಕ್ಕೆ ಬರ್ತೈತೆ, ದುಃಖ ಆಗ್ತದಲ್ಲ. ನಾವು ಮೊದಲೇನು ಮಾತಾಡಿದ್ನಲ್ಲ, ಇವತ್ತು ಏನೈತಿ ನೋಡ್ರಿ, ಗುರುವಿಗೂ ನಮಗೂ ವಿನಾಭಾವ ಸಂಬಂಧ. ಹಂಗೆ ನೋವುಗಳಿಗೆ, ಕಷ್ಟಗಳಿಗೆ ಗುರಿ ಆಗ್ತಾ ಇರುತ್ತೆ ಅಲ್ಲ. ಇಲ್ಲಿ ಆನಂದಿಸುವಂಥ ವಿಷಯ ಏನೆಂದರೆ, ಇದ್ರೊಳಗೆ ಆನಂದಿಸುವಂಥ ವಿಷಯ ಏನೆಂದರೆ, ಈ ಪ್ರಶ್ನೆಯನ್ನು ಕೇಳಿದವರು ನಮಗೆ ನಾವೇ ಸೃಷ್ಟಿಸಿಕೊಂಡ ನೋವುಗಳು. ನಿಜವಾಗ್ಲೂ ಇಲ್ಲಿ ನಮಗೆ ನಾವೇ ಸೃಷ್ಟಿಸಿಕೊಂಡ ನೋವುಗಳು. ಇದೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು. ಇದು ಪಾಠ ಭಾಳ ಐತಿ. ಇರಲಿ, ನಾನೇ ಅದು ಮುಂದೆ ಗುರುಗಳು ಏನು ಬರ್ದಾರೋ ಏನಿರ್ತೋ ನನಗೆ ಗೊತ್ತಿಲ್ಲ. ಇಲ್ಲಿ ನಾನೇ ಸೃಷ್ಟಿಸಿಕೊಂಡ ಒಂದು ನೋವು ಹೇಳ್ತೀನಿ. ಅನುಭವ, ನನಗೆ ಅನುಭವಿಸಿದ್ದು ಅನುಭವ. ನಾವು ರಿಯಲಿ ಎಲ್ಲರೂ ಮಾಡೋದು, ಆ ಥರ ಅಪೇಕ್ಷೆ ಪಟ್ಟಾಗ ನನಗೆ ನೋವು ಆಗೋದು ನಾನೇ ಸೃಷ್ಟಿಸಿಕೊಂಡ ನೋವು ಅದು. ಇವಾಗ ಒಂದು ಮಗುವಿಗೆ ಶಾಲೆ ಮಕ್ಕಳು ಇರ್ತಾವಲ್ಲ, ಈ ಸದ್ಯ ನಾನು ಅವ್ರು ನೋಡಿ ಇವ್ರು ನೋಡಿ ಕಂಪ್ಯಾರಿಸನ್ ಮಾಡಿ ಮಕ್ಕಳಿಗೆ ಹಿಂಸೆ ಮಾಡೋರು. ಯಾಕಂದ್ರೆ ನಾನು ನನ್ನ ಮಕ್ಕಳನ್ನ LKG UKG ಅವೆಲ್ಲ 4KG 3KG ಯಾವಲ್ಲ, ಇವೆಲ್ಲ ಈ KGಗಳು ಕಲಿಸೋ ಹೊತ್ನಾಗ ಎಷ್ಟು ನೋವು ಕೊಟ್ಟಿನಂತ ನನಗೆ ಈಗ ಅನುಭವ ಆಗ್ತದೆ. ಆ ಎಳೆ ವಯಸ್ಸು ಎಲ್ಲ ಕೂಡ 3 ವರ್ಷದ ಮಕ್ಕಳ ಮೇಲೆ ಎಷ್ಟೊಂದು ಭಾರ ಹೇರಿ ರೈಮ್ಸ್ ಹೇಳು, ಅದು ಹೇಳು, ಇದು ಹೇಳು, ಅದನ್ನು ಹೇಳಿ ಮಾಡು. ಹೊಟ್ಟೆ ಫ್ರೀ ಮೈಂಡ್ ಬಿಡೋಕೆ ಬರ್ತಿದ್ದಿಲ್ಲ. ಅವ್ಕೆ ಬೇಕೇ ಆಗಿರಲಿಲ್ಲ ಮಾರ್ಕ್ಸು. ನಮಗೆ ಬೇಕಾಗಿತ್ತು ಮಾರ್ಕ್ಸ್. ಅವ್ರು ತೊಗೊಂಡಾಗ 25 ಮಾರ್ಕ್ಸ್ ಬೇಕು. 25ಕ್ಕೆ 25 ಮಾರ್ಕ್ಸ್ ತೊಗೊಂಡಾಗ ನಮಗೆ ಸಮಾಧಾನ. ಅಕಸ್ಮಾತ್ 24, 23, 22 ತೊಗೊಂಡ್ರಂದ್ರೆ ಅಸಮಾಧಾನ. ಇದು ಪಾಠಕ್ಕೆ ನಾನು ಅನುಭವಿಸೋದು ಹೇಳ್ತೀನಿ. ನನ್ನ ಮಕ್ಕಳು ಸಣ್ಣ ಇದ್ದು ಆತ್ನಾಗ ನೋವು ಪಡ್ಕೋತೀವಲ್ಲ, ನಾನೇ ಕ್ರಿಯೇಟ್ ಮಾಡಿಕೊಂಡಿರುವ ದುಃಖ.
ಇದೇನು ಮಹಾ ಏನ್ರಿ ಇದು, ಈ ಜನ್ಮಕ್ಕೇನು ತೊಂದ್ರೆ ಏನಿದು? ಆಗಿಂದಾಗ ದುಃಖ ನೋಡಿ. ಆ ಮಕ್ಳು ಅವತ್ತೊಂದು ದಿನ ಆ ಮಕ್ಳಿಗೆ ಹಿಂಸೆ ಮಾಡ್ತೀವಿ, ನಾನು ಹಿಂಸೆ ಆಗ್ತೀನಿ. ನನಗೆ ಆ ಹುಡುಗ ನೋಡಿ 25 ಮಾರ್ಕ್ಸ್ ತೊಗೊಂಡ. ನಿನಗೇನಾಗಿತ್ತು? ನೀನು ಅದೇ ಓದಿಲ್ಲ, ನೀನು ಎಷ್ಟು ಓದಿದಿಲ್ಲ, ನೀನು ನಾನು ಹೇಳ್ಕೊಟ್ಟಿಲ್ಲ, ಹಂಗೈತಿ ಹಿಂಗೈತಿ. ಎಷ್ಟೊಂದು ಕಷ್ಟ ಮಾಡ್ತೀವಿ ಮಕ್ಕಳಿಗೆ. ಅವು ಮಕ್ಕಳು ಓದಟ್ರೆ ನನಗೆ ಬಾಯಟಾಗಿದ್ದು ಅಷ್ಟು ರೈಮ್ಸ್ ಎಲ್ಲ ಅವಾಗ. ಅವು ಎಟ್ರು ಬೇಡ, ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಇಂತಿಂಥವೆಲ್ಲ ಅವಕ್ಕೆ ಹೇಳೋ ಹೊತ್ನಾಗ ನಮಗೂ ನೆನಪಿರ್ತಿದ್ದಿಲ್ಲ. ಯಾಕಂದ್ರೆ ನಮ್ಮ ಮನೆ ಸಂಸಾರ ಆಗಿರ್ತಿತ್ತು. ಅವಕ್ಕೆ ಕಲಿಸೋಷ್ಟ್ರೊಳಗಾಗಿ ನನಗೆ ಬಾಯಟಾಗ್ಬಿಟ್ಟಿತ್ತು ಅವೆಲ್ಲ. ಹಂಗೆ ಬಟ್ಟೆ ತೊಳಿಬೇಕಾದ್ರೂ ಓದೋದು, ಬಾಂಡೆ ತಿಕ್ಕಬೇಕಾದ್ರೂ ಓದೋದು, ಮಕ್ಕಳು ಆಟ ಆಡಬೇಕಾದ್ರೂ ಹೇಳ್ಕೊತಾಡ್ರಿ ರೈಮ್ಸ್ ಕೂಡ್ರಿ, ಅದೇನೇನು ಮಾಡ್ಕೋತ ಬರ್ಕೋತ ಅಯ್ಯಪ್ಪ ಮಕ್ಕಳನ್ನ. ಈಗ ಯಾರಾದರೂ ಪ್ಲೀಸ್ ದಯವಿಟ್ಟು ಚಿಕ್ಕ ಮಕ್ಕಳಿಗೆ ಏನೂ ಬೇಕಾಗಿಲ್ಲ, ಅವಕ್ಕೆ ಆಟ ಆಡಬೇಕು ಪ್ಲೀಸ್. ಅವು ಮೈಂಡನ್ನು ಫ್ರೀಯಾಗಿಟ್ಬೇಕು. ಒಂದು ಮುಗ್ಧ ಮಕ್ಕಳು ನೋಡ್ರಿ, ಮುಗ್ಧ ಮನಸ್ಸಿನಿಂದಿರಬೇಕು. ಅವ್ರ ಒಳಗೊಂದು ಅಯ್ಯೋ ನಾನು ಹೋಮ್ವರ್ಕ್ ಬರಿಬೇಕು, ಎಳೆ ವಯಸ್ಸಿನಾಗ ನಾನು ಹೋಮ್ವರ್ಕ್ ಬರಿಬೇಕು, ನಾನು ಬರಿಬೇಕು, ನನ್ನ ಸರ್ ಹೊಡಿತಾರ, ನನ್ನ ಮಮ್ಮಿ ಹೊಡಿತಾರ ಅನ್ನೋದನ್ನು ಆ ಕಂಟೈನರಲ್ಲಿ, ಆ ಮೆದುಳಲ್ಲಿ ಏನನ್ಬೇಕು, ಆ ಭಾವನೆಯಲ್ಲಿ ತುಂಬೊಂದು ಬೇಡ. ಭಾಳ ಹಿಂಸೆ ಆಗ್ತದೆ. ಏನು ಮಹಾನ ಕಲಿಯೋ ವಯಸ್ಸಿಗೆ ತಾನೇ ಕಲಿತಾರೆ. ಯಾಕಂದ್ರೆ ಅಷ್ಟು ಓದಿಸಿದವರು ಆ ಥರ ಇವಾಗ ಸರ್ಕಾರದ ಶಾಲೆಯಲ್ಲಿ ಓದಿರೋ ಮಕ್ಕಳು ಕೂಡ ಎಷ್ಟೊಂದು ಒಳ್ಳೆ ರ್ಯಾಂಕ್ ಬಂದವ್ರು ಅದಾರ, IAS ಆಗ್ಯಾರ, ಎಲ್ಲರೂ ಆಗ್ಯಾರ. ಈ ಸರ್ಕಾರಿ ಶಾಲೆ ಓದೋ ಮಕ್ಕಳು ಹೋಗ್ತಾರಲ್ಲ, ನಾನು ಇಲ್ಲಿ ನೋಡ್ತಾ ಇರ್ತೇನೆ. ಇದು ಪ್ರೆಸೆಂಟ್ಲಿ ಹೇಳೋಕೆ ಹೋಗಿ ಏನೋ ಆಗ್ತಾವೆ. ಇರಲಿ, ಇದನ್ನೂ ಅವಶ್ಯನೇ ಅನ್ಕೋತೀನಿ. ಯಾಕಂದ್ರೆ ಗುರುಗಳೇ ತಿಳಿಸ್ತಾ ಇದ್ದಾರೆ. ಯಾಕಂದ್ರೆ 4 ಜನಕ್ಕೆ ಸರ್ಕಾರಿ ಶಾಲೆಯಲ್ಲಿರುವ ಸೌಕರ್ಯಗಳು ಹೊರಗಡೆ ಇರಲ್ಲ. ತುಂಬ ಕಷ್ಟಪಟ್ಟು ಹಾಕಬೇಕಾಗ್ತದೆ. ನಾವು ಲಕ್ಷ ದುಡ್ಡು ಹಾಕಬೇಕಾಗ್ತದೆ. ಯೂನಿಫಾರ್ಮು ಇವೆಲ್ಲ. ಸರ್ಕಾರಿ ಶಾಲೆಯಲ್ಲಿ ಅದ್ಭುತವಾದ ಶಿಕ್ಷಣನೂ ಕೂಡ ಐತಿ. ಈಗ ಎಲ್ಲನೂ ತುಂಬ ಶಿಕ್ಷಣ ಭಾಳ, ಅವರಿಗೂ ತುಂಬ ಜವಾಬ್ದಾರಿ. ಮೊದಲ ಥರ ಇಲ್ಲ ಈಗ. ಅವರಿಗೂ ಟೀಚರ್ಸ್ಗೆ ಯಾವತ್ತು ನೋಡಿದ್ರು ಪ್ರಶ್ನೆ ಮಾಡೋರು. ಹಿಂದೆ ಮೇಲ್ಗಡೆ ಒಬ್ಬರು ಬಂದಾರ, ಅವರಿಗೆ ಮಕ್ಕಳು ಓದಿದ್ರಿಲ್ಲ, ಹಂಗಾಯ್ತು ಹಿಂಗಾಯ್ತು ಎಲ್ಲ ಕೇಳ್ತಾ ಇರ್ತಾರೆ. ಅವರು ಕೂಡ ಇವಾಗ ಸ್ಟ್ರಿಕ್ ಆಗ್ಯಾರ. ಎಲ್ಲ ಪಾಠಗಳು ಚೆನ್ನಾಗೇ ಮಾಡ್ತಾರೆ ಎಲ್ಲ. ಮತ್ತು ಸೌಕರ್ಯ, ಆಹಾರ ಹಿಡ್ಕೊಂಡು, ನಮ್ಮ ವೇಷಭೂಷಣ ಹಿಡ್ಕೊಂಡು, ಮತ್ತು ಎಲ್ಲ ನೋಡಿರಿ. ಆ ಸರ್ಟಿಫಿಕೇಟ್ಗಳು ಬಂದರೂ ಕೂಡ ನಮಗೆ ಮುಂದೆ ಭಾಳ ಬೆನಿಫಿಟ್ ಐತಿ. ಗ್ರಾಮೀಣ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಎಷ್ಟೆಷ್ಟೋ ಸಬ್ಸಿಡಿಗಳಿದಾವೆ. ಮತ್ತು ಇಷ್ಟೆಲ್ಲ ಅವಕಾಶ ಮಾಡಿಕೊಟ್ಟ ಸರ್ಕಾರಕ್ಕೊಂದು ಧನ್ಯವಾದನ ಹೇಳಬೇಕು ನಾವು. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ನಾವು ಮನೆಯಲ್ಲಿ ಮಕ್ಕಳು ಹೇಳಬೇಕು, ಓದ್ರಿ ಅನ್ಬೇಕು. ಅವು ಶಿಕ್ಷಣದ ಪ್ರಕಾರ ಹೋದೆವಂದ್ರೆ ಒಳ್ಳೆಯ ಡಾಕ್ಟರ್ಸ್ ಆಗ್ಯಾರ. ನಮ್ಮಲ್ಲಿ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿರೋ ಮಕ್ಕಳು ಡಾಕ್ಟರ್ಸ್, IAS ಎಲ್ಲ ಆಗ್ಯಾರ. ಅದನ್ನು ನೋಡಲ್ಲ ನಾವು, ಬರೀ ಕಂಪ್ಯಾರಿಸನ್ ಜೀವನ. ಅವರು ಅಲ್ಲಿ ಹಾಕಿದ್ರು, ಅವರು 1 ಲಕ್ಷ ರೂಪಾಯಿ ಹಾಕ್ಯಾರಂತ LKG ಮಕ್ಕಳಿಗೆ. ಅವ್ರು ನೋಡ್ರಿ 1 ಲಕ್ಷ ರೂಪಾಯಿ ಅಂತ ಆ ಶಾಲೆಗೆ ಹಾಕ್ಯಾರ. LKGಗೆ ಹಾಕಿದ್ರೆ ಏನಿಲ್ಲ, ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ. LKG ಪ್ರೀ ನರ್ಸರಿ ಎಲ್ಲ ಹಾಕಿದ್ರು. ಮಕ್ಕಳನ್ನ ಹಿಡಿಯೋಕ್ಕಾಗಲಾರ್ದೇ ಮಕ್ಕಳನ್ನ ಶಾಲೆಗೆ ಅಲ್ಲಿ ಅವ್ರು ಹಿಡಿಯೋಕೆ ಕೊಟ್ಟಂಗೆ. ತಾಯಿದೇರು ಸೋಂಬೇರಿತನಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಶಿಕ್ಷಣ ಆಗೋದಿಲ್ಲ. ಅದು ನೀನೇ ಅಲ್ಲಿ ಓದೋ ಬದಲಾಗಿ ಮಕ್ಕಳು ಮುಂದೆ ಕುಂಡ್ರಿಸ್ಕೊಂಡು ಕಿಸಿದ್ರೆ ABCD ಹೇಳ್ಕೊಂಡು ಪ್ರೀತಿಯಿಂದ ಕಲಿಸಿದ್ರೆ ಹಿಡಿದ್ರೆ ಆಗ್ತದೆ. ಮಕ್ಕಳು ಹಿಡಿಯೋಕ್ಕಾಗಲ್ಲ. ಆ ತಾಳ್ಮೆ ತಾಯಂದ್ರಿಗೆ ನನ್ನಂಥವ್ರಿಗೆ ಇಲ್ಲ. ಅದಕ್ಕೆ ಬೇಗ ಮಕ್ಕಳು ನೋಡ್ರಿ ರೆಡಿ ಇಷ್ಟೊತ್ತಿನಲ್ಲೆಲ್ಲ ಆ ಶೂ ಸಾಕ್ಸು. ಅವು ಹುಡುಗರಿಗೆ ಯಾಕೆ ಬೇಕು, ಎಂಥ ಟೈಗಿ ಹಾಕಿ ಕಳಿಸಿ ಅವಕ್ಕೆ ಅಲ್ಲಿ ಭಾಳ ಹಿಂಸೆ ಮಾಡ್ತೀವಿ. ಆ ವಯಸ್ಸಿಗೆ ಹಿಂಸೆ ಬೇಡ ಅಂತ ನನಗೆ ಅನಿಸ್ತೈತಿ. ಈ ಪ್ರೆಸೆಂಟಲ್ಲಿ ಶಿಕ್ಷಣಕ್ಕಾಗಿ ಅಯ್ಯೋ ಹಂಗೆ ಬಿಟ್ರೆ ಹೆಂಗೆ ಅಂತ ಹೇಳಕ್ಕೆ ಅಂತಾರೆ. 1 ನಿಮಿಷ. ಸಾರಿ, ಅದಕ್ಕಾಗಿ ಮಕ್ಕಳಿಗೆ ಹಿಂಸೆ ಕೊಡೋದು ಬೇಡ. ಈಗ ನಾನು ಅದನ್ನೇ ಮಾಡಿ ಇಲ್ಲಿಗೆ ಬಂದೀನಿ. ಈಗ ನೆನೆಸ್ಕೊಂಡ್ರೆ ಈ ಪ್ರಸ್ತುತ ಪರಿಸ್ಥಿತಿಲಿ ಶಿಕ್ಷಣ ಬೇಕು ಇಲ್ಲ ಅನ್ನಲ್ಲ. ಆ ಶಿಕ್ಷಣಕ್ಕೆ ಹಾಕಿದ್ರೂ ಕೂಡ ಮನೇಲಿ ಬಂದು ಮಕ್ಕಳಿಗೆ ಆ ನೋವನ್ನು
ಪರಿಹರಿಸೋದು ನೋಡೋಣ ಹೊರತಾಗಿ ನಾವಿಷ್ಟು ನೋವು ಕೊಡೋದು ಬೇಡ ಅಂತೀನಿ. ಯಾಕಂದ್ರೆ ಆಲ್ರೆಡಿ ಅಲ್ಲೇ ಓದು ಬರೀದು ಭಾಳ ತಲೆನೋವಾಗಿರ್ತಾವೆ. ಈಗ ಒಂದಾಗನೂ ಒಂದು ಶಿಕ್ಷಣ 1 ಗಂಟೆನೂ ಮಕ್ಳಿಗೆ ಬಿಡುವಿಲ್ಲ. ಇದು ಮಕ್ಕಳದೇ ಆಯ್ತೇನೆ ಇಲ್ಲಿಗೆ ಒಂದು ಕ್ಲಾಸು ಇಷ್ಟಕ್ಕಾಗಿ. ಯಾಕಂದ್ರೆ ನಾನು 15 ನಿಮಿಷದ ವಿಡಿಯೋ ಅಷ್ಟೇ ಮಾಡೋದು. ಹಾಗಾಗಿ ಮಕ್ಕಳ ಜೊತೆ ಮಕ್ಕಳು ಶಿಕ್ಷಣ ಕೊಡಲಿ, ಶಿಕ್ಷಣ ಇರಲೇಬೇಕು. ಅದನ್ನೇ ತಂದು ಮನೆಯಲ್ಲಿ ನಾವು ಕೂಡ ಇನ್ನೊಂದಿಷ್ಟು ಮಕ್ಕಳಿಗೆ ಶಿಕ್ಷಣದ ಬಗ್ಗೆನೇ ಅವ್ರ ಕಂಪೇರಿಜನ್ ನಾವು ಮಕ್ಕಳಿಗೆ ತಲೆಗೆ ತುಂಬಲಾರ್ದಂಗೆ, ಅವ್ರು ಅಷ್ಟು ತೊಗೊಂಡ್ರೋಡು ಇವ್ರು ಇಷ್ಟು ತೊಗೊಂಡ್ರೋದು, ಆವಾಗ ನನ್ನನ್ನು ನಾನೇ ಹಿಂಸೆನ ಕ್ರಿಯೇಟ್ ಮಾಡ್ಕೊಂಡಂಗೆ. ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಐತಿ. ನನ್ನನ್ನು ನಾನೇ ಹಿಂಸೆ ಮಾಡ್ಕೊಂಡಂಗೆ, ಸೃಷ್ಟಿ ಮಾಡ್ಕೊಂಡಂಗೆ. ಅದಕ್ಕಂದು ಅವು ಓದಲಿಲ್ಲ ಅಂದ್ರೆ ಬರೀಲಿಲ್ಲ ಅಂದ್ರೆ ಮಕ್ಕಳೇ ಅಲ್ಲ ಅವು. ಅವಕ್ಕೇನು ಗೊತ್ತಾಗ್ತದೆ? ಸಣ್ಣ ಎಳೆ ವಯಸ್ಸು ಮಕ್ಕಳು ತಿಳುವಳಿಕೆ ಯಾವಾಗಂದ್ರೆ 7 ವರ್ಷ ನಮ್ಮ ಗುರುಗಳು ಹೇಳ್ಯಾರ. 7 ವರ್ಷಕ್ಕೆ ಒಂದೊಂದು ಸಾರಿ ಪರಿವರ್ತನೆ ಆಗ್ತದೆ. 7 ವರ್ಷ ನೋಡಿರಿ, 7 ತಿಂಗಳಲ್ಲಿ ಹುಟ್ಟಿರೋ ಮಕ್ಕಳು ಬದುಕ್ತಾವೆ, 8ನೇ ತಿಂಗಳಲ್ಲಿ ಹುಟ್ಟಿರೋ ಮಕ್ಕಳು ಬದುಕಲ್ಲ. ಇವಾಗ ಐಶ್ವರ್ಯಮ್ನಾಗ ಇಟ್ಟು ಗರ್ಭದಾಗೆ ಏನೇನೋ ಮಾಡ್ತಾರೆ, ಏನು ಮಾಡ್ತಾರೋ ನನಗೂ ಅಷ್ಟೊಂದು ಗೊತ್ತಿಲ್ಲ. ಅದರ ಗೋಜಿಗೆ ಹೋಗಿಲ್ಲ. ಅದು ಯಾಕೆ ಮಾಡ್ತಾರೋ ನಾವು ಪ್ರಕೃತಿ ವಿರುದ್ಧವಾಗಿ ಮಾಡೋಕ್ಕೆ ಹೋದ್ರೆ ಅವು ಆಗ್ತವೇನು? ದುಡ್ಡು ದಂಡ ಸುಮ್ಮನೆ ಅದರ ಯಾವತ್ತೂ ದೈವಕ್ಕೆ ವಿರುದ್ಧವಾಗಿ ನಾನು ಯಾವತ್ತೂ ಎಂಥ ದೈವ ಮತ್ತು ಅದು ದುಷ್ಟಶಕ್ತಿ ಹೆಂಗೈತಲ್ಲ, ದುಷ್ಟಶಕ್ತಿಯೇ ಸಂಹಾರ ಆಗ್ತದಲ್ಲ, ದೈವನೇ ಗೆಲ್ತದಲ್ಲ. ಆ ದೈವಕ್ಕೆ ವಿರುದ್ಧವಾಗಿ ನಾನು ಹೋದರೆ ಯಾವುದೂ ಆಗೋದಿಲ್ಲ. ಪ್ರಕೃತಿ ವಿರುದ್ಧವಾಗಿ ಇವಾಗ ಮೋಡಗಳು ತಾವೇ ಕ್ರಿಯೇಟ್ ಮಾಡ್ತಾರಂತ ಮಳೆ ಬರಲಿ ಅಂತ. ಆ ಕ್ರಿಯೇಟ್ ಮಾಡಿರೋ ಮೋಡದಿಂದ ಮಳೆ ಆದ ಮಳೆಯಿಂದ ಬೆಳೆದ ಪೈರುಗಳು ಬೆಳೆದ ಆಹಾರ ತಿಂದ್ರೆ ನಾವು ಮನ್ನಾಟಿಗಿರ್ತೀವೇನು? ಪ್ರಕೃತಿಯ ನಿಯಮನೇ ಬೇರೆ ಇರ್ತದೆ, ಪ್ರಕೃತಿಯಲ್ಲಿರುವ ಅದು ಶಕ್ತಿನೇ ಬೇರೆ ಇರ್ತದೆ. ಹಾಗಾಗಿ ಪ್ರಕೃತಿ ವಿರುದ್ಧ ನಾವು ಹೋಗೋಣ ಬೇಡ, ಆದರೆ ದೈವದ ವಿರುದ್ಧ ಹೋಗೋಣ ಬೇಡ, ದೈವದ ಜೊತೆ ಹೋಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ 7 ತಿಂಗಳಿಗೆ ಪರಿವರ್ತನೆ ಹೆಂಗೆ ಆಗ್ತದಲ್ಲ, 7 ತಿಂಗಳ ತಾಯಿ ಗರ್ಭದಲ್ಲಿ ಜನಿಸಿರುವ ಮಕ್ಕಳು ಬದುಕ್ತಾವೆ. ಮತ್ತು 7 ವರ್ಷಕ್ಕೆ ಹಲ್ಲು ಬರ್ತಾವೆ, 7 ವರ್ಷಕ್ಕೆ ಮಕ್ಕಳು, 14 ವರ್ಷಕ್ಕೆ ಮಕ್ಕಳು ದೊಡ್ಡವು ಆಗ್ತಾವೆ. ಪರಿವರ್ತನೆ ಬಾಡಿಯಲ್ಲಿ ಪರಿವರ್ತನೆ, ಮೆದುಳಲ್ಲಿ ಪರಿವರ್ತನೆ ಆಗ್ತಿರ್ತದೆ. 7 ವರ್ಷ ಮಕ್ಕಳು ತುಂಬ ಮುಗ್ಧವಾಗಿರ್ತಾರೆ. ಅವ್ರು ಏನೂ ಅವಕ್ಕೆ ನೀವು ಬೇಕಾದಷ್ಟು ಲಕ್ಷ್ಯ ಹಾಕ್ರಿ, ನೀ ಲಕ್ಷ್ಯ ಹಾಕಿ ನನ್ನ ಶಾಲೆಗೆ ಕಲಿಸಿ ಅಂದರೂ ಅವು ಏನು ಮಕ್ಕಳಿಗೆ ಅವ್ರು ಬಂದಿರಲ್ಲ, ಅದು ತಲೆ ಬರಲ್ಲ. 7 ವರ್ಷ ಆದಮೇಲೆ ಏನಾರೆ ಆ ಮಕ್ಕಳಿಗೆ 7 ವರ್ಷ ಆದಮೇಲೆ ಮಕ್ಕಳಿಗೆ ಏನಾರು ಆದ್ರೆ ಅವಾಗ ಸ್ವಲ್ಪ ತಿಳುವಳಿಕೆ ಬಂದಿರ್ತದೆ. ಅವಾಗ ತಾಯಿ ತಂದಿನ ನೆನಪು ಅವರ ಮುಖ ಚೇರೆನ ನೆನಪು ಜೆರಾಕ್ಸ್ ಅವ್ರ ಮೇಲೆ ಉಳಿತೈತಿ. ಅದು ತಲೆ ಮೇಲೆ ಅದು ಅವ್ರ ಮೆಮೊರಿ ಪವರಲ್ಲಿ ಉಳಿತೈತಿ. ನನ್ನ ತಾಯಿ ಹಿಂಗೆ ಅಂತೇಳಿ ಯಾವತ್ತಾದ್ರೂ ಈಗ ನಾನು ಹೇಳಿದ್ರೆ ನನ್ನ ತಾಯಿ ಯಾವಾಗ ನೋಡಿನಿ ಅಂದರೆ 7 ವರ್ಷ ಆದಮೇಲೆ ನನ್ನ ತಾಯಿಯ ಮುಖನ, ನನ್ನ ತಂದೆ ಮುಖನ ಅವಾಗ ನನಗೆ ಜೆರಾಕ್ಸ್ ಆಗ್ತದೆ. 7 ವರ್ಷಕ್ಕಿಂತ ಮುಂಚೆ ಯಾವ ನೆನಪಿರೋದಿಲ್ಲ. ಬೇಕಾದಷ್ಟು ನಾವು ಮಾಡ್ರಿ ಏನೂ ನೆನಪಿರೋದಿಲ್ಲ. ಫೌಂಡೇಶನ್ ಅಂತ ಬೇಕು ಅಂತೀರಿ, ಇಲ್ಲ ಅನ್ನಲ್ಲ. ಒಂದು ನಿಮಿಷ. ಹಾಂ, ಅದಕ್ಕಾಗಿ ಮಕ್ಕಳಿಗೆ ಅವಕ್ಕೂ ಶಿಕ್ಷೆ ನಮಗೂ ಶಿಕ್ಷೆ. ಈ ಸಣ್ಣ ವಿಡಿಯೋ ಆಯ್ತು ಅಂತ ಅನ್ಕೋತೀನಿ. ಇಷ್ಟಕ್ಕೆ ಮುಗಿಸ್ತೀನಿ. ಇದು ಮುಂದಿನ ಭಾಳ ಐತಿ, ಇರಲಿ ಪರವಾಗಿಲ್ಲ. ಏನೋ ಒಂದು ಈ ಮಕ್ಕಳಿಗಾಗಿ ಬಂತಲ್ಲ, ನನ್ನನ್ನು ನಾನೇ ದುಃಖನ ಹೇಗೆ ಕ್ರಿಯೇಟ್ ಮಾಡ್ಕೋತೀನಿ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಈ ಉದಾಹರಣೆ ಒಂದಿಗೆ ಮಕ್ಕಳ ಶಿಕ್ಷಣಕ್ಕೆ ನಾವು ಏನಾಗಬೇಕು, ಮಾರ್ಗದರ್ಶಕರಾಗಿಬೇಕೆ ಹೊರತಾಗಿನೂ ಹಿಂಸೆಗೆ ಮಾಡ್ಬೇಕು ಹೋಗೋಣ. ಇದೇ ಓದು ಮಕ್ಕಳು ನೋಡ್ರಿ, ಒಬ್ರವ್ರ ಮಕ್ಕಳು ಅವಕ್ಕೆ ಓದು ಆಸೆ ಬೇರೆ ಇರ್ತೈತಿ. ಅದು ನನಗೆ ಅವ್ರ ಮೈಂಡಲ್ಲಿ ಏನೇನೋ ಇರ್ತೈತಲ್ಲ, ಅವ್ರದ್ದೇ ಆದ ಜೀವನ ತೊಗೊಂಡು ಬಂದಿರ್ತಾರೆ, ಅವ್ರದ್ದೇ ಆದ ಶಕ್ತಿ ಬೇರೆನೇ ಇರ್ತೈತಿ. ಅವ್ರಿಗೆ ಆಗೋದು ಬೇರೆ ಆಗಿದ್ರೆ ನನಗೆ ಮಾತ್ರ ಡಾಕ್ಟ್ರ್ ಆಗಬೇಕು. ಇದು ಸರಿನಾ ಹೇಳ್ರಿ, ನೀವೇ ಹೇಳ್ರಿ. ಈಗ ನಾವು ಇವಾಗ ನಾನೇ ಅಂದ್ಕೊಳ್ತೀನಿ, ನಂದೇ ಹೇಳ್ತೀನಿ, ಇದು ಸರಿನಾ ಅಂತ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊತೀನಿ. ನನ್ನ ಆಸೆ ಅಂತ ಯಾವ ಮಕ್ಕಳು ಬೆರಿಬೇಕಾ? ಅವ್ರಿಗೆ ಆಗಲಿಲ್ಲ ಅಂದ್ರೆ ಮಾಡಲಿಲ್ಲ ಅಂದ್ರೆ ಆ ದುಃಖ ಯಾರಿಗೆ? ಅವ್ರು ಟಾರ್ಚರ್ ಮಾಡೋ ಮಕ್ಕಳಿಗೂ ಟಾರ್ಚರ, ನನಗೂ ಟಾರ್ಚರ್. ನನಗಾಗಲಿಲ್ಲ ಅಂದ್ರೆ ನನ್ನ ದುಃಖನ ನಾನೇ ಕ್ರಿಯೇಟ್ ಮಾಡ್ಕೊಂಡು ನಾನು ಡಾಕ್ಟ್ರ್ ಆಗಬೇಕಾಗ್ಯದ, ನನಗಾಗಬೇಕಾಗ್ಯದ, ಅವ್ರಿಗೆ ಆಗಬೇಕಾಗಿಲ್ಲ. ಹಿಂಗೆ ನನ್ನ ಆಸೆಯನ್ನು ಮಕ್ಕಳ ಮೇಲೆ ಹೇರಬಾರ್ದು. ಇದು ನಾನು ಭಾಳ ಮಕ್ಕಳಿಗೂ ಈ ಥರ ಹೇಳಿವಂತ ಅವು ಮೆಮೊರಿ ಆ ಶಿಕ್ಷೆಗೆ ನಮ್ಗೆ ಯಾವ ಥರ ಶಿಕ್ಷೆ ಕೊಡಬೇಕು ಗೊತ್ತಿಲ್ಲ.
ಇದು ಇಲ್ಲಿ ಪ್ರಪಂಚಕ್ಕೆ ಮಕ್ಕಳು ಇವಾಗ ಇನ್ನೂ ಒಂದು ಆ ಥರ ಮಕ್ಕಳು ಟಾರ್ಚರ್ ಮಾಡ್ತಿದ್ದು ನನಗೆ ಅನ್ಸಕತ್ತೈತಿ. ಈಗ ನನ್ನ ಮಕ್ಕಳು ಬಂದಿದ್ದ ತಕ್ಷಣ ನಾನು ಓದೋಕ್ಕೆ 12ವರೆಗೆ ಬೆಳಿಗ್ಗೆ 9 ಗಂಟೆ 7 ಗಂಟೆ 8 ಗಂಟೆಗೆಲ್ಲ ಎಬ್ಬಿಸ್ಬೇಕು ರೀ ಪಾಪ. ಈಗ 9 ಗಂಟೆಗೆ ಹೋಗೋ ಮಕ್ಕಳಿಗೆ 7 ಗಂಟೆಗೆ ಎಬ್ಬಿಸ್ಬೇಕು. ಯಾಕಂದ್ರೆ ನಮಗೊಂದು ಅವಸರ ಇರ್ತದಲ್ಲ, ನಾವೇ ಮೊದಲು ತಾಳ್ಮೆ ಇರೋದಿಲ್ಲ ಮಕ್ಕಳನ್ನ ರೆಡಿ ಮಾಡೋಕ್ಕೆ. ನೀಟಾಗಿ ಇಟ್ಟಿದ್ದೀವಿ ಅಂದ್ರೆ ನಾವು ಕೂಡ ಟೈಮ್ ಸಾಕಾಗ್ತಿತ್ತೇನೋ ನನಗೀಗ ಅನ್ಸಲ್ಕತ್ತೈತಿ. ಈಗ ನನ್ನ ಅನುಭವನೇ ಹೇಳ್ತೀನಿ. ಈಗ ಮಕ್ಕಳು ಬೆಳೆಸಿರೋ ರೀತಿನ ನನ್ನ ಅನುಭವ, ನಾನು ಬೆಳೆಸಿರೋ ರೀತಿನ ಹೇಳ್ತೀನಿ. ಬೇಗ ಎದ್ದಿದ್ದಂದ್ರೆ ಶೂ ಸಾಕು, ನಿನ್ನೆಯಿಂದನೇ ಶೂ ಸಾಕ್ಸು ಸ್ವಲ್ಪ ಚೆನ್ನಾಗಿ ಒಂದೇ ಕಡೆ ಇಟ್ಟಿದ್ದೀವಿ ಅಂದ್ರೆ ಅವನ್ನ ತೊಗೊಂಡ್ಬಿಟ್ಟು ಬೇಗ ಕಟ್ಕೊಂಡು, ಈಗ ಮಕ್ಕಳೇ ಮಾಡ್ಕೊಳ್ಳಿ ಅಂದ್ರೆ ಆಗೋದಿಲ್ಲ. ಅವ್ಕೆ ಗೊತ್ತಾಗಲ್ಲ, ಸಣ್ಣ ಇರ್ತಾವಲ್ಲ, ನಾನೇ ಮಾಡ್ಬೇಕಾಗ್ತದಲ್ಲ ಆ ಟೈಮಿದಾಗ. ಅದು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿರೋ ದುಃಖ ನಾನೇ. ಆ ವಯಸ್ಸಿನಾಗ ಮಕ್ಕಳು ಆರಾಮ್ ಚೆನ್ನಾಗಿ ನಿದ್ದೆ ಮಾಡೋ ವಯಸ್ಸಿನಾಗ ಒಯ್ದು ಟೈ ಹಾಕು, ಬೆಲ್ಟ್ ಹಾಕು, ಶೂ ಹಾಕು ಮಾಡ್ತೀವಿ. 7 ಗಂಟೆಗೆ ಎಬ್ಬಿಸ್ತೀವಿ. ಎಬ್ಬಿಸಿ ಸ್ನಾನ ಮಾಡೋದಾಗ ಅವಾಗ ಅವು ಮಾಡ್ಕೊಳ್ಳಲ್ಲ ಮಕ್ಕಳು. ನಾವೊಂದು ಮಾಡೋದು ಕಿರಿಕಿರಿ ಆಗಿಬಿಡ್ತೈತಿ. ಆವಾಗ ಟೆನ್ಷನ್ ಆಗ್ತದೆ ನಮಗೆ. ಹೊಡೆದಾಟ ಬಡ್ದಾಟ, ಸಿಟ್ಕೆರೋದು, ಬೈಯೋದು, ಅನ್ನೋದು, ಚೀರೋದು. ಬೆಳಗಿನ ಜಾವದ ನಾನು ಆವಾಗಿಂದ ಹೇಳ್ತೀನಿ, ಅದು ಬೆಳಗಿನ ಜಾವದ ಶುಭೋದಯ. ಏನು ಶುಭೋದಯನೋ, ದೇವ್ರ ಉದಯ. ಸೂರ್ಯ ಬಂದ್ರೆ ಎಷ್ಟು ಇವಾಗ ನಾವು ಧ್ಯಾನದಲ್ಲಿ ಇದ್ದೀವಲ್ಲ, ಎಷ್ಟು ತಣ್ಣಗೈತಿ. ನಾನು ಕೂಲಾಗಿದ್ರೆ ಎಷ್ಟು ಆರಾಮೈತಿ ಬೆಳಗಿನ ಜಾವದ್ದು. ನಮ್ಮ ಬೆಳಗಿನ ಜಾವನೇ ನರಕ ಯಾತನೆ ಅನ್ನಿಸ್ಬಿಡ್ತೈತಿ ನನಗೆ. ಯಾಕಂದ್ರೆ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕಲ್ಲ. ನಾವು ಕೆಲಸ ಮಾಡಲಾರ್ದವ್ರು ಮೈಗಳ್ರು ಅಂತ ಅನ್ಕೋತೀನಿ. ಅಷ್ಟೇ ಆಗ್ತಾ ಇರಲಿಲ್ಲೇನೋ. ಅದಕ್ಕಾಗಿ ಎಲ್ಲ ಸರಿಯಾದ ಸಮಯಕ್ಕೆ ಆಗಬೇಕಲ್ಲ. ಆಗೋ ಸಲುವಾಗಿ ಗಂಡನ ಕಳಿಸೋದು, ಊಟ ತಿಂಡಿ ಮಾಡೋದು, ಬಾಕ್ಸ್ ಹಾಕೋದು, ರೆಡಿ ಮಾಡೋದು. ಆ ಸಮಯದಲ್ಲಿ ಮತ್ತು ತಾಳ್ಮೆಯಿಂದಿದ್ರೆ, ಇನ್ನೂ ಒಂದು ತಾಳ್ಮೆಯಿಂದ ಸಮಾಧಾನ ಆಗಿದ್ರೆ ಒಂದೇ ಗಂಟೆಯಲ್ಲಿ ಎಷ್ಟೊಂದು ಕೆಲಸ ಮಾಡ್ಬೋದು. ಇವಾಗ ನಾನೇ ಅದೇ 10 ರೊಟ್ಟಿನೇ 8 ಗಂಟೆ ಮೇಲೆ ಮಾಡ್ತೀನಿ. 9 ಗಂಟೆ ನಮ್ಮ ಯಜಮಾನ್ರು ಹೋಗೋರಿದ್ರೆ ಆಗ ಬರೀ 10 ಚಪಾತಿ 12 ಚಪಾತಿ ಮಾಡೋಕ್ಕಾದ್ರೆ ನಸಿಕ್ನಾಗ ಎದ್ದು ಬಡ್ದಾಡಿದ್ದು ಓಡಾಡಿದ್ದು. ಯಾಕಂದ್ರೆ ನನ್ನ ಮೊದಲು ತಲೆಯಲ್ಲಿ ಭಾಳ ಓಡ್ತಿರ್ತದೆ, ಭಾಳ ಫಾಸ್ಟ್ ತಲೆಯಲ್ಲಿ ಆಗಿರ್ತೈತಿ. ತಲೆಯೇ ಫಾಸ್ಟ್ ಮಾಡ್ಕೊಂಡೇವಂದ್ರೆ, ತಲೆಯಲ್ಲೇ ಗಡಿಬಿಡಿ ಮಾಡ್ಕೊಂಡೇವಂದ್ರೆ ಕೆಲಸ ಯಾವ ಸರಿ ಆಗೋದಿಲ್ಲ. ತಲೆ ಶಾಂತಿ ಇಟ್ಟು 1 ಬೈ 1 ಮಾಡ್ಕೊಂಡು ಒಮ್ಮೆ 10ನೇ ಮೆಟ್ಲು ಏರ್ಲಕ್ಕಾಗ್ತದನ. ನಾವು ಈಗ ಪಲ್ಯನೂ ಮಾಡ್ತೀನಿ, ರೊಟ್ಟಿನೂ ಮಾಡ್ತೀನಿ, ಅಡುಗೆನೂ ಮಾಡ್ತೀನಿ, ಮಕ್ಕಳನ್ನೂ ನೋಡ್ತೀನಿ. ಈ ಕಡೆ ಒಂದು ಚಪಾತಿ ತಿಡೋದು, ಬಂದು ಕಿಸಂದ್ರೆ ಟೈ ಕಟ್ಟೋದು, ಒಂದು ಚಪಾತಿ ಬಾಕ್ಸಿಗೆ ಹಾಕೋದು, ಒಂದು ತುತ್ತು ಬಾಯಿ ಮಕ್ಳಿಗೆ ತಿನ್ಸೋದು. ಏನು ಮಾಡೋದಿದೆ ಹಿಂಗೆ? ಒಂದು ಚಪಾತಿನಾರ ಮುಂದೆ ಮಾಡಿ ತೆಗೆದೆ ಅಣ್ಣ, ಒಂದು ಬಾಕ್ಸನ್ನು ಮಾಡಿ ತೆಗಿಯೋಣ. ಆದಮೇಲೆ ಇದು ಮಕ್ಕಳನ್ನ ಹಿಡಿದೇವು ಅಂದ್ರೆ ಎಲ್ಲನೂ ಕೂಡ ನೆಟ್ಟಿಗೆ ಒಂದು ಟೈ ಹಾಕೋದಾಗ್ತದೆ. ಇದು ಮಕ್ಕಳ ಶಿಕ್ಷಣದೇ ಆಯ್ತಾನಂತೀನಿ ನನಗೆ. ನಾ ಮಾಡಿರೋ ಮಿಸ್ಟೇಕ್ನ ಈಗ ಮುಂದೆ ಯಾರು ಈ ಥರ ನೀವು ಮಕ್ಕಳು LKG ಮಕ್ಕಳು ಕಳ್ಸೋರು ಗಡಿಬಿಡಿ ಮಾಡ್ಕೋಬೇಡ್ರಿ ಅಂತ ಹೇಳ್ತೀನಿ ನಾನು. ಬೇಗ ಎದ್ದು ಒಂದು ಅಡುಗೆ ಮಾಡ್ತೀರಾ, ಒಂದು ಏನಾರ ತಿಂಡಿ ಮಾಡತ್ತೀರಾ, ತಿಂಡಿ ಪೂರ್ತಿ ಮಾಡಿರಿ. ಮಕ್ಕಳು ಸ್ನಾನ ಮಾಡಿಸ್ತೀರಾ, ಮಕ್ಕಳು ಸ್ನಾನ ಪೂರ್ತಿ ಮಾಡಿಸ್ರಿ. ಅವು ಸ್ನಾನ ಪೂರ್ತಿ ಅಂದ್ರೆ ಬಚ್ಚಲಿಂದ ಹೊರಗೆ ತರ್ಸೋದಲ್ಲ. ಹೊರಗೆ ತಂದ ಮೇಲೆ ಅವು ಮೈ ಒರೆಸಿ ಕ್ಲೀನ್ ಮಾಡಿ ಅವಕ್ಕೆ ಏನು ಶೂ ಸಾಕ್ಸು ಬಟ್ಟೆ ಎಲ್ಲ ನೀಟಾಗಿ ಮಾಡಿಬಿಟ್ರಿ ಅಂದ್ರೆ ಅವ್ರ ಮಕ್ಕಳದ್ದು ಮುಗಿತು ಅಲ್ಲಿಗೆ. ಅವಕ್ಕೇನಾದ್ರು ನಾನು ಅಡುಗೆ ಮಾಡಿದ್ನಿ ಅಂದ್ರೆ, ಇಲ್ಲಾಂದ್ರೆ ಅದು ನೆಕ್ಸ್ಟ್ ಆ ಮಕ್ಕಳದ್ದು ಆಗಿದ್ದು ಅವು ಆಟ ಆಡ್ಕೊಂಡಿರ್ತಾವೆ ಅಲ್ಲಿ ತನಕ. ನಾವು ಏನಾರು ಅಡುಗೆ ಮಾಡೋ ತನಕ, ತಿಂಡಿ ಮಾಡೋಕ್ಕೆ ತನಕ ಅದು ಒಂದು ಕ್ಲೀನಾಗಿ ನಿಂತು ನಾವು ಒಂದು ನಾಷ್ಟ ಮಾಡೋದು. ಆಮೇಲೆ ಮಕ್ಳಿಗೆ ಹಾಕಿ ಕೊಡೋದು, ಮೊದಲು ತಿಂತಾ ಕೂತ್ಕೋತಿರ್ತಾವೆ ಅವು. ಆಮೇಲೆ ನಾನು ಬಾಕ್ಸ್ ರೆಡಿ ಮಾಡೋದು. ಈ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಮಕ್ಳಿಗೇನು ರಿಸ್ಕ್ ಆಗೋಲ್ಲ, ನನಗೂ ರಿಸ್ಕ್ ಆಗೋಲ್ಲ ಅನ್ಕೋತೀನಿ. ಯಾಕಂದ್ರೆ ಇದೇ ಗಡಿಬಿಡಿ ಒಂದು ಮಾಡೋದು ಒಂದು ಬಿಡೋದು ಮಾಡಿ ಮುಂಜಾನೆ 9 ಗಂಟೆ ಸಮಯದಲ್ಲಿ ಎಷ್ಟೋ ಕೆಲಸ ಮಾಡ್ತೀವಿ ನಾವು. ಇವಾಗ ಶಾಂತವಾಗಿದ್ದೇವಂದ್ರೆ, ತಾಳ್ಮೆಯಿಂದ ಇದ್ದೇವಂದ್ರೆ, ಆ ತಾಳ್ಮೆ ಕಳ್ಕೊತೀವಲ್ಲ. ಯಾವ್ದು ಮಾಡಲಿ ಯಾವ್ದು ಬಿಡಲಿ, ಆತದೋ ಇಲ್ಲೋ ಈ ಗಡಿಬಿಡಿ ಮಾಡ್ಕೋತೀವಲ್ಲ. ಈ ಗಡಿಬಿಡಿ ಮಾಡ್ಕೊಳ್ಳೋದ್ರಿಂದ ಯಾವ ಕೆಲಸನೂ ಕೂಡ ಸರಿ ಆಗೋದಿಲ್ಲ. ಹೆಂಗೋ ಒಂದು ಸರಿ ನೋವು ತಪ್ಪು ಆದ್ರೂ ಮಕ್ಕಳನ್ನ ಎಳ್ಕೊಂಡು ಹೋಗಿಬಿಟ್ರೂ ಕೂಡ ನನ್ನ ಬಾಡಿ ನೋಡ್ರಿ ಎಷ್ಟು ವೀಕ್ ಆಗಿಬಿಡ್ತಿತ್ತು ಅಂದ್ರೆ ಮಕ್ಕಳನ್ನ ಶಾಲೆಗೆ ಕಳಿಸೋಷ್ಟ್ರಿ ಏನ್ರಿ ಅದಕ್ಕೊಂದು ಚಪಾತಿ ತಿನ್ನಕ್ಕೆ, ಅದಕ್ಕೊಂದು ಚಪಾತಿ ಬಾಕ್ಸಿಗೆ ಹಾಕಕ್ಕೆ. ಇಷ್ಟು ಮಾಡೋಕ್ಕೇನೆ ಹಿಂಗೆ ಏನಂದ್ರೆ 8 ಒಕ್ಕಲ್ತನದಾಗ ಒಂದು 10 ಸಲ ರೊಟ್ಟಿ ಬಡ್ದವ್ರಂಗೆ, 10 ಕೊಡ ನೀರು ಸೇದಿ ತಂದವ್ರಂಗೆ ಹೈರಾಣ ಆದಂಗೆ ಬಾಡಿ ಅಷ್ಟು ವೀಕ್ ಆಗಿಬಿಡ್ತಿತ್ತಲ್ಲ. ನರ್ವಸ್ ಆಗಿಬಿಟ್ಟು ಸುಸ್ತಾಗಿ ನಾನಂತೂ ಮಕ್ಕಳನ್ನ 2 ಬ್ಯಾಗ ತೊಗೊಂಡು ಅವು ಲಗೇಜಿ ನೋಡ್ರಿ ಲಗೇಜೇ ಬಂದುಬಿಡ್ತು ಬಾಯಿಗೆ. ಆ ಹುಡುಗರು ಶಾಲೆ ಬ್ಯಾಗ ಲಗೇಜಿ ಆಗಿಬಿಟ್ಟದೆ. ಅದನ್ನು ಹೊತ್ಕೊಂಡು ಮಕ್ಳ ಕೈಗೆ ಒಂದು ಕೊಟ್ಟು ನಾವೊಂದು ಹೊತ್ಕೊಂಡು ಎಳ್ಕೊಂಡು ಹೋಗಿ ಮಕ್ಕಳನ್ನ ಬಿಟ್ಟು ಮನೆಗೆ ಬಂದಿವಂದ್ರೆ ಸುಸ್ತು ಹೊಡೆದೋಗಿರ್ತದೆ. ಅಲ್ಲಿದಲ್ಲಿ ಇಟ್ಟು ಮಲ್ಕೊಂಬಿಡೋದು. ನನಗಂತೂ ಹಂಗೆ ಆಗ್ತಿತ್ತು. ಒಂದು ಗಳಿಗೆ ಮನ್ಕೊಂಬಿಡೋದು. ಅದು ಅಲ್ಲಿದಲ್ಲಿ ಇಟ್ಟು ನಾವು ಏನಾರು ತಿಂತಿದ್ವು ಬಿಡ್ತಿದ್ವು ಗೊತ್ತಿಲ್ಲ. ಅಷ್ಟು ಕಷ್ಟ ಅನ್ನಿಸ್ತದೆ ನೋಡ್ರಿ. ಆ LKG UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಶಾಲೆ ನನಗೆ ಅಷ್ಟು ಕಷ್ಟ ಆಗಿತ್ತು. ನಾನು ಮಾಡ್ಕೊಂಡಿರೋ ಕಷ್ಟ ಅದು. ಗುರುಗಳು ಹೇಳಿದ್ರಲ್ಲ, ಈಗ ನೀನೇ ಆನಂದದಿಂದ ಇರಬೇಕಂದ್ರೆ ನೀನೇ, ಏಕೆಂದ್ರೆ ಈ ನೋವುಗಳು ನೀನೇ
ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಇದು ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಇದು ಮಕ್ಕಳು ಕಂಪ್ಯಾರಿಸನ್ ಜೀವನ. ಅವ್ರು ನೋಡು ಬೇಗ ಹೋದರು, ಇವ್ರು ನೋಡು ನೀ ಯಾಕೆ ಲೇಟ್ ಎದ್ದು, ಅವ್ರು ಬೇಗ ಎಷ್ಟು ಜಲ್ದಿ ಹೇಳ್ತಾವೆ ನೋಡು ಮಕ್ಕಳು, ಅವ್ನು ಮಾಡ್ಕೋತಾರೆ ನೋಡು, ಅವರೇ ಶೂ ಹಾಕೋತಾರೆ, ಅವರೇ ಹಿಂಗೆ ಕಂಪ್ಯಾರಿಸನ್ ಮಾಡಿ ಮಕ್ಕಳ ಮನಸ್ಸನ್ನು ನೋಯಿಸೋದು ಬೇಡ. ಅವರೇ ಶಿಕ್ಷಣದಲ್ಲೇ ಜಾಸ್ತಿ ಹೊರೆ ಐತಿ. ನಾವು ಬಂದು ಕೂಡ ಮನೆಯಲ್ಲಿ ಮಾಡಬಾರ್ದು ಅಂತ ಈಗ ತಿಳಿದೈತಿ ನನಗೆ. ಮಕ್ಕಳು ದೊಡ್ಡರ ಈ ಡಾಕ್ಟ್ರ್ ಆಗ್ಯಾರ ಅವರೆಲ್ಲ. ಈಗ ನನಗೆ ಬುದ್ಧಿ ಬಂದೈತಿ ಹೆಂಗೆ ಮಾಡೋದು. ಈಗ ನಾನು ಅಷ್ಟು ತಾಳ್ಮೆದಿಂದ ಮಾಡ್ಬೇಕಂತಂದ್ರೆ ಇವಾಗ ಬರ್ತಾರಲ್ಲ, ಬಂದಾಗ ಈಗ ಮನೆಯಲ್ಲಿ ಏನಾರು ಕೆಲಸ ಮಾಡಿದಾಗ ಅವ್ರು ಮಲಗಲಿ ಹೋಗಲಿ ಕೂಡಲಿ ಮಾಡಲಿ ಇರಲಿ ಬಿಡೋ ಅಂತ ಅನ್ನೋ ಭಾವನೆ ಈಗ ಬಂದೈತಿ. ದೊಡ್ಡವ್ರು 25 ವರ್ಷನವ್ರು ಅದಾರ, ಇವಾಗ ಬಂದೈತಿ. ಈಗ ತಾಳ್ಮೆ ಅದು ಎಲ್ಲಿಂದ ಬಂತು? ಆನಾಪಾನ ಸತಿ ಧ್ಯಾನದಿಂದ, ಗುರುಗಳು ನಮ್ಮನ್ನು ಧ್ಯಾನದಿಂದ ಈ ಥರ ಸ್ವಲ್ಪ ತಾಳ್ಮೆ ಬಂದೈತಿ. ಹಾಗೆ ಧ್ಯಾನಸ್ಥರಾಗೋಣ. ಧ್ಯಾನ ಮಾಡಿದ್ರೆ ಮೆಮೊರಿ ಏನು ನನ್ನಲ್ಲಿ ತಾಳ್ಮೆ ಬರ್ತದೆ, ಸಿಟ್ಟು ಕಡಿಮೆ ಆಗ್ತದೆ, ಯಾವುದೂ ಬಾಡಿಗೆ ಶ್ರಮ ಅನಿಸಲ್ಲ ಕೆಲಸ ಮಾಡಿದಾಗ. ಶರೀರಕ್ಕೆ ಶ್ರಮ ಆಗಲ್ಲ. ಯಾಕಂದ್ರೆ ಈ ಮೆದುಳಿಗೆ ನಾವು ಶ್ರಮ ಮಾಡಿ ಗಡಿಬಿಡಿ ಮಾಡ್ಕೊಂಡಾಗ, ನನ್ನ ಬುದ್ಧಿಗೆ ನನ್ನ ಮನಸ್ಸಿಗೆ ಗಡಿಬಿಡಿ ಮಾಡ್ಕೊಂಡಾಗ ಬಾಡಿ ತಡ್ಕೊಳ್ಳಲ್ಲ. ಹಾಗಾಗಿ ನನಗೆ 10 ಗಂಟೆ ಆಗಿದ ತಕ್ಷಣ ಬಂದು ಮಲಗಿಬಿಡ್ತಿದ್ದೆ ನಾನು. ಭಾಳ ಸುಸ್ತು ಹೊಡಿತಿತ್ತು. ಮತ್ತು 12 ಗಂಟೆಗೆ ಹೋಗಿ ಮತ್ತೆ ಮಕ್ಕಳು ಕರ್ಕೊಂಬರೋದು. ಈ ಥರ ಅವ್ರ ಮಕ್ಕಳು ಬಂದ್ರೆ ಅದೇ ಶಿಕ್ಷಣನೇ ವಜ್ಜಾಗಿರ್ತದೆ ಪಾಪ. ಅವ್ರ ಡಾಕ್ಟರ್ ಸರ್ಗಳು ಹೇಳಿರ್ತಾರೆ, ರಗಡು ಬರೆಯೋದಿರ್ತದೆ. ಅವ್ರು ಬಂದಿದ್ದ ತಕ್ಷಣ ಏನು ಹೋಮ್ವರ್ಕ್ ಕೊಟ್ಟರು ನಾನು ಮಾಡಿರೋದು. ಇದೇನಿದೆ ನಾನು ಮಾಡಿರೋ ಶಿಕ್ಷಣನೇ ಹೇಳ್ಬೇಕಿದು. ಆಮೇಲೆ ಬಂದಿದ್ದ ತಕ್ಷಣ ಏನು ಕೊಟ್ರಿ ಅದು ಹೋಮ್ವರ್ಕ್? ಏನು ಕರೆಕ್ಟಾಗಿ ಯಾಕೆ ಇದು ಕೊಟ್ರೆ ಅವು ಬಟ್ಟೆ ಬಿಚ್ಚು ತಡ ಏನು ತಡ ಮಾತ್ರ ಏನತ್ತಿಲ್ಲ, ಕೊಟ್ಟೆವೋ ಬಿಟ್ಟಿವೋ ಅವಕ್ಕೆ ಆಡೋಕೆ ಬಿಡೋಲ್ಲ, ಏನೂ ಇಲ್ಲ. ಹೋಮ್ವರ್ಕ್ ಮಾಡಿಬಿಟ್ಟು ಕಿಸನ್ ಬೇಕಾದಷ್ಟು ಆಡು ನೀನು, ನಾಳಿಂತನ ಆಡು ಅಂತೇಳಿ ಅದು ಹೋಮ್ವರ್ಕ್ ಬುಕ್ ನಾ ಮಕ್ಕಳ ಕೈಯಾಗ ಕೊಟ್ಟು ನಾವು. ಈ ಕಣ್ಣೀರು ಬಂದಂಗೆ ಅದು ದುಃಖ ಬರ್ತೈತೆ ನನಗೆ. ಒಂಚೂರು ಆಡೋಕ್ಕೆ ಬಿಡ್ತಿರ್ಲಿಲ್ಲ ನಾನು ಅಂತ ಅನ್ನಿಸ್ತೈತಿ. ಹೋಮ್ವರ್ಕ್ ಒಂದು ಸ್ವಲ್ಪ ಬಂದಿದ್ದ ತಕ್ಷಣ ಬ್ಯಾಗ್ ಇಟ್ಟು ರಿಲ್ಯಾಕ್ಸೇಷನ್ನೇ ಇರ್ತಿರ್ಲಿಲ್ಲ ಮಕ್ಕಳಿಗೆ ಅಂತ ಅನ್ನಿಸ್ತು. ಏನು ಕೊಟ್ಟರು ರೈಮ್ಸ. ಮಧ್ಯಾಹ್ನದಾಗೆ ನಾನು ಬಟ್ಟೆ ತೊಳಿತಿದ್ದೆ, ಮಕ್ಕಳಿಗೆ ರೈಮ್ಸ್ ಓದಿಸ್ತಿದ್ದೆ. 12 ಗಂಟೆಗೆ ಬರ್ತಿದ್ದು. ನಮ್ಮ 3 ಗಂಟೆಗೆಲ್ಲ ಬಟ್ಟೆ ತೊಳಿಬೇಕಾದ್ರೆ ಮಕ್ಕಳು ಮಲಗ್ತಾವೇನೋ, ತಿಂತಾವೇನೋ, ಆಡ್ತಾವೇನೋ, ಅವಕ್ಕೆ ಏನದ ಅವ್ರ ಮೈಂಡಲ್ಲಿ ಅದು ಏನು ಅನ್ನಿಸ್ಲಿಕ್ಕತ್ತೈತಿ ಅಪ್ಪ. ಆ ಮೂಕ ವೇದನೆ ಆ ಮಕ್ಕಳು. ಯಾಕಂದ್ರೆ ಚಿಕ್ಕವಲ್ಲ, ಯಾರ ಮೇಲೆ ರೇಗಾಡಬೇಕು? ಅಳೋದೊಂದೇ ರಿಯಾಕ್ಷನ್ ಅವಕ್ಕೆ. ನಾನು ಒಲ್ಲ, ನಾನು ಬರೆಯಲ್ಲ, ನಾನು ಈಗ ಹೋಗಲ್ಲ, ನಾನು ಆಗ ಮಾಡಲ್ಲ ಅನ್ನೋದು, ಅಳ್ಳೋದು, ಮುಖ ಸಿಂಡ್ರಿಸ್ಕೊಳ್ಳೋದು, ಇದ್ರ ಅಷ್ಟೇ ಅವ್ರ ರಿಯಾಕ್ಷನ್ ಆಗಿರ್ತಿತ್ತು. ಇಲ್ಲಾಂದ್ರೆ ನಾವು ರಿಯಾಕ್ಷನ್ ಮಾಡಿದ್ರೆ ನಮ್ಮದು ಕೋಲು ಬಡಿಗೆ ಹೊಡೆಯೋದು, ಬಡಿಯೋದು, ಬಿಸಿ ಮುಡ್ಸೋದು, ಕಣ್ಣಿಗೆ ಖಾರ ಪುಡಿ ಹಾಕೋದು ನಮ್ಮ ಕೆಲಸ. ನಮ್ಮ ರಿಯಾಕ್ಷನ್ ಆ ಥರ. ಪ್ಲೀಸ್ ದಯವಿಟ್ಟು ಯಾರು ಮಕ್ಕಳು ಹೊಡಿಬೇಡ್ರಿ, ಅವಳು ಗರ್ಜಿಸ್ಬೇಡ್ರಿ, ಅವ್ರ ಮೇಲೆ ರೇಗಾಡಬೇಡ್ರಿ. ಚಿಕ್ಕ ಮಕ್ಕಳು ಇರ್ತಾವೆ, ಅವಕ್ಕೆ ದೊಡ್ಡವ್ರು 20 ವರ್ಷ ಆದವರೇ ನಮಗೆ ಬುದ್ಧಿ ಇಲ್ಲ. ನಾವೇ ಹೇಳಿದ ಮಾತು ಕೇಳೋದಿಲ್ಲ. ಕೇಳ್ತೀವೇನು? ಗಂಡಂದ್ರೆ ಬ್ಯಾಡ ಅಂದಿದ್ದು ಯಾವ್ದಾರು ಮಾತು ಕೇಳಿದ್ರಿ ಅಂದ್ರೆ ಹೇಳ್ರಿ ನೋಡೋಣ. ಈ ಸೀರೆ ಇವತ್ತು ಈ ಮೊನ್ನೆ ತೊಗೊಂಬಂದಿನಿ ಸೀರೆ, ಈಗ ಆಯಿತು, ಈಗ ಮತ್ತೆ ಒಂದು ಹಬ್ಬ ಬಂತು, ಮತ್ತೆ ಒಂದು ಸೀರೆ ತರ್ತೀನಿ. ಮನೆ ತಂದೆಯಲ್ಲಿ ಅದಕ್ಕೆ ತರ್ತಿ ಬಿಡು ಅಂದ್ರೆ ನಾವು ಸುಮ್ಮನೆ ಇರ್ತೀವೇನು? ಹಬ್ಬ ಐತಿ, ಅದು ಹುಣ್ಣಿಮೆ ಅದು ಏರಿಸ್ಬೇಕು, ತೆಗಿಬೇಕು, ಹಾಕಬೇಕು, 100 ತಿಪ್ಪಲೆ ಹೇಳಿ 108 ಹೇಳಿ ಮತ್ತೊಂದು ಸೀರೆ ತೊಗೊಂಬರ್ತೀವಿ, ಮತ್ತು ಒಡವೆ ಮಾಡಿಸ್ಕೋತೀವಿ. ಅವ್ರ ಮೇಲೆ ರೇಗಾಡ್ತೀವಿ ನಾವು. ಮಕ್ಕಳು ಯಾರ ಮೇಲೆ ರೇಗಾಡಬೇಕು? ಮಕ್ಕಳ ಮೇಲೆ ನಾವು ರೇಗಾಡ್ತೀವಿ. ನಾವಂತ ತಿದ್ಕೊಳಕ್ಕಾಗಲ್ಲ. ನಮ್ಮ ತಪ್ಪನ್ನು ನಾವು ನೋಡಲಾರ್ದೇನೆ ಆ ಚಿಕ್ಕ ಮಕ್ಕಳ ಮೇಲೆ ಹಾರಾಟ ಮಾಡ್ತೀವಿ ನಾವು. ಯಾಕಂದ್ರೆ ನಮ್ಮ ಅಸ್ತ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಆ ಮಕ್ಕಳ ಮೇಲೆ ಶಿಕ್ಷಣದ ಹೊರೆ ಆಲ್ರೆಡಿ ಐತಿ. ನಾವು ಮನೆಗೆ ಬಂದು ಪ್ರೀತಿಯಿಂದ ಅವಕ್ಕನ್ನು ಬಗಲ ಕಳ್ಕೊಂಡು, ಚಿಕ್ಕ ಮಕ್ಕಳು ಇರ್ತಾವಲ್ಲ, ಕೇಳಿಕೊಂಡು ಉಣಿಸ್ಕೊಂಡು ತಿನ್ನಿಸ್ಕೊಂಡು ಇದನ್ನು ಮಾಡಿರಿ ಅಂತ ನಾನು ಮಾಡಿರೋ ತಪ್ಪನ್ನು ನೀವು ಮಾಡಬೇಡ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ನಾವು ಅವಾಗ ಮಕ್ಕಳು ಕಳಿಸುವಾಗ ಮೊಬೈಲ್ ಇರಲಿಲ್ಲ. ಅವಾಗ ಈ ಥರ ಸ್ಕ್ರೀನ್ ಸೆಟ್ ಎಲ್ಲ ಮೊಬೈಲ್ ಇರಲಿಲ್ಲ. ಇವೆಲ್ಲ ಯೂಟ್ಯೂಬ್ ನೋಡೋದು ಮೊಬೈಲ್ ಆಸೆ ಮಕ್ಕಳಿಗೆ ಇರಲಿಲ್ಲ. ಇವಾಗ ಮೊಬೈಲ್ ಬಂದೈತಲ್ಲ, ಮೊಬೈಲ್ ಮಕ್ಕಳಿಗೆ ಕೊಟ್ಟು ಈ ಮೂಢ ಪ್ರೀತಿ ನೋಡಿರಿ, ಈ ಮಕ್ಕಳನ್ನ ನಾವೇ ಹಾಳು ಮಾಡೋಕ್ಕೆ ಈ ಮೂಢ ಪ್ರೀತಿ ಏನು ಮಾಡ್ತೀವಿ? ಮಕ್ಕಳು ಊಟ ಮಾಡಲಿ ಅಂತ ಊಟ ಮಾಡೋದು ಒಳ್ಳೆಯದು. ಮಕ್ಕಳಿಗೆ ಉಣಿಸೋ ಪ್ರೀತಿ ಇದು ಪ್ರೀತಿ ಕಾಳಜಿಯಿಂದ ಮಕ್ಕಳಿಗೆ ಊಟ ಮಾಡಲಿ ಅನ್ನೋದು ಕಾಳಜಿ ಪ್ರೀತಿ. ಇದು ನಾವು ಇನ್ನೊಂದು ದೊಡ್ಡ ತಪ್ಪು ಮಾಡಾಕತ್ತೀವಿ. ಅವ್ರ ಭವಿಷ್ಯ ಹಾಳು ಮಾಡಾಕತ್ತೀವಿ. ಏನು? ಮೊಬೈಲ್ ಕೊಟ್ಟು ಊಟ ಮಾಡಿಸೋದು. ಮೊಬೈಲ್ ಕೊಟ್ಟು ಊಟ ಮಾಡಿಸಿದ್ರೆ ಊಟದ ರುಚಿ ಗೊತ್ತಾಗಲ್ಲ ಮಕ್ಕಳಿಗೆ. ಮೊಬೈಲಿಗೆ ಅಡಿಕ್ಟ್ ಆಗಿಬಿಡ್ತಾವೆ. ಮೊಬೈಲ್ ಕೊಟ್ಟರೆ ಊಟ ಮಾಡ್ತೀವತ್ತವ. ಆ ಮೊಬೈಲಲ್ಲಿ ಬರುವ ಕಿರಣಗಳು, ಬೆಳಕಿನ ಕಿರಣಗಳು ಮಕ್ಕಳ ಕಣ್ಣಿಗೆ
ಎಫೆಕ್ಟ್ ಮಾಡ್ತದೆ. ಎಳೆ ಕಣ್ಣು ಇರ್ತಾವೆ ಮಕ್ಕಳಿಗೆ, ಕಣ್ಣಿಗೆ ಎಫೆಕ್ಟ್ ಮಾಡ್ತಾವೆ, ಆ ಮೈಂಡಿಗೆ ಎಫೆಕ್ಟ್ ಮಾಡ್ತಾವೆ. ಅವು ತಿಳಿದು ನೋಡ್ತಾವೋ ತಿಳಿಲಾರ್ದೆ ನೋಡ್ತಾವೆ, ಕಣ್ಣಿಗರೆ ಎಫೆಕ್ಟ್ ಆಗ್ತದಿಲ್ಲ ಆ ಬೆಳಕಿನ ಕಿರಣ ಸಣ್ಣ ಎಳೆ ಕಣ್ಣಿಗೆ. ಅದಕ್ಕಾಗಿ ಆ ಎಳೆ ಕಣ್ಣನ್ನು ಹಾಳು ಮಾಡೋದು ಮತ್ತು ಅದನ್ನು ಸಮಯ ವೇಸ್ಟ್ ಮಾಡ್ತಾವೆ. ಮಕ್ಕಳಿಗೆ ಚಿತ್ರ ಬರ್ತಾವೆ, ನೋಡ್ಕೋತ ಕೊಟ್ಟಿರ್ತಾವೆ, ಏನೂ ಗೊತ್ತಾಗೋದಿಲ್ಲ, ಸುಮ್ಮನೆ ನೋಡ್ತಾ ಇರ್ತಾವೆ. ಅದಕ್ಕೆ ಅಡಿಕ್ಟ್ ಆಗಿ ನಾವು ಆ ಪ್ರೀತಿ ಕಾಳಜಿಯ ಜೊತೆ ಮಕ್ಕಳ ಭವಿಷ್ಯನ ಹಾಳು ಮಾಡುವ ತಾಯಂದ್ರೆ ನಾವು ಆಗಬಾರ್ದು. ಮೊಬೈಲ್ ಕೊಟ್ಟು ಊಟ ಮಾಡಿಸೋದು, ಕಿರಿಕಿರಿ ಮಾಡ್ತಾರೆ ಅಂದಿದ ತಕ್ಷಣ ಮೊಬೈಲ್ ಕೊಡೋದು ಬೇಡ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಮೊಬೈಲ್ ಎಷ್ಟು ಈಗಂತೂ ಮೊಬೈಲ್ ಇಲ್ಲಾರ್ದು ಯಾವುದು ಇಲ್ಲೇ ಇಲ್ಲ. ಏನು ಮಾಡೋದು, ಅಷ್ಟಕ್ಕೂ ಊಟ ತಿನ್ನಿಸ್ಬೇಕಾದ್ರೂ ಎಳೆ ಮಕ್ಳಿಗೆ ಏನು ಅವಶ್ಯಕತೆ ಇಲ್ಲ. ಮಕ್ಕಳು ಅವು ಹೆಂಗಾರೂ ಇರ್ತಾವೆ, ಅದು ನಾವೇ ಆಸೆ ಹಚ್ಚಿದೆ ಮೊಬೈಲ್ ನೋಡಿಕೊಂಡು ಊಟ ಮಾಡೋದು. ಮೊಬೈಲ್ ಆ ಚಿಂಟು ಹಚ್ಚು ಮತ್ತು ಅದು JCP ಹಚ್ಚು, ಆನೆ ಬಂತು ನೋಡು, ಕೋಳಿ ಬಂತು ನೋಡು, ಅದನ್ನು ಹಚ್ಚಿಬಿಟ್ಟು ಊಟ ಮಾಡಿಸ್ದಕ್ಕೆ ಅಂತೀವಲ್ಲ. ಆ ಊಟದ ಏನದು ಸ್ವಾದ, ಊಟದಲ್ಲಿರುವ ಪ್ರಸಾದದಲ್ಲಿರುವ ಶಕ್ತಿ ಆ ಮಕ್ಕಳಲ್ಲಿನೂ ಶರೀರ ಸೇರುವುದಿಲ್ಲ ಅಂತೀನಿ. ಭಾವನೆ ಯಾವ ಥರ ಇರ್ತೈತಿ, ಪ್ರಸಾದ ಥರ ಸ್ವೀಕಾರ ಮಾಡಬೇಕು. ಇವಾಗ ಪ್ರಸಾದ ಊಟ ಸೇವಿಸಬೇಕಾದ್ರೆ ನಾವು ಕೂಡ ಪ್ರತಿಯೊಂದು ಕಾಳಿಗೂ ಕೂಡ ಧನ್ಯವಾದ ತಿಳಿಸ್ಬೇಕು. ಪ್ರತಿಯೊಬ್ಬರು ಬೆಳೆದವ್ರಿಗೆ, ತಂದವ್ರಿಗೆ, ಹಾಕಿದವ್ರಿಗೆ. ಅದು ಆಹಾರ ಇರಲಿಲ್ಲ ಅಂದ್ರೆ ಇವತ್ತು ನನ್ನ ಜೀವನನೇ ಇರೋದಿಲ್ಲ. ನಾನು ಬದುಕ್ತೀನೇನು ಊಟ ಮಾಡಲಿಲ್ಲ ಅಂದ್ರೆ. ಹಾಗಾಗಿ ಅದಕ್ಕೆ ಪ್ರಸಾದ ಥರ ಮಾಡಿ, ಪ್ರಸಾದದ ಥರ ಮಕ್ಕಳಿಗೆ ಬಗಲಾಗ ಹೊತ್ಕೊಂಡು ಊಟ ಮಾಡಿಸ್ರಿ. ಎಲ್ಲ ರಿಸ್ಕ್ ಮಾಡ್ಕೊಂಡು ನಾವು ನಮಗೆ ಹಂಬಲದಿಂದ ಟಿ ವಿ ನೋಡೋಕೆ ಕೊಡ್ತೀವಿ. ಅದು ಧಾರಾವಾಹಿ ನೋಡೋ ಹಂಬಲದಲ್ಲಿ, ಮೊಬೈಲ್ ನೋಡೋ ಹಂಬಲದಲ್ಲಿ ಮಕ್ಕಳಿಗೆ ನೀಡಿ ಕೊಡ್ತೀವಿ. ಅಷ್ಟು ಎಳೆ ಮಕ್ಕಳಿಗೇನು ನೀರು ಕೊಡೋದು ಅವಶ್ಯಕತೆ ಇಲ್ಲ. ಬಾಗಿಲ ಕರ್ಕೊಂಡಿಲ್ಲ, ಮುಂದೆ ಕುಂಡ್ರಿಸ್ಕೊಳ್ಳೋಣ, ಮುಂದೆ ಕೊಡ್ಸ್ಕೊಂಡು ಊಟ ಮಾಡು, ಇದು ನೋಡು ಅನ್ನ, ಇದು ನೋಡಿ ಚಪಾತಿ ಅಂತ ಹೇಳೋಣ. ಆ ಚಪಾತಿಗೆ ಏನು ಸುಳಿ ಸುತ್ತು ಕೊಟ್ಟಿವಿ ತಿನ್ಸೋದು ಗೊತ್ತಾಗ್ತಾಯಿಲ್ಲ ಮಕ್ಕಳಿಗೆ. ಅನ್ನಕ್ಕೆ ಏನು ಬೆರೆಸ್ಯಾರಂತ ಗೊತ್ತಾಗ್ತಾಯಿಲ್ಲ. ಮೊಬೈಲ್ ನೋಡ್ಕೊಂಡು ಸುಮ್ಮನೆ ನುಂಗ್ತಾವೆ. ಬಾಯಲ್ಲಿ ಮನಸ್ಸೆಲ್ಲ ಎಲ್ಲಿರ್ತದೆ, ಮೊಬೈಲ್ ಎಲ್ಲ ಇರ್ತದೆ. ಅದು ಏನು ನುಂಗ್ತೀವಿ, ಏನು ತಿಂತೀವಿ ಅಂತ ಗೊತ್ತಿಲ್ಲ. ಖಾರ ಉಪ್ಪು ಏನು ಹಂಗೆ ತಿಂತಾ ಇರ್ತಾವೆ. ಅದು ದೇಹಕ್ಕೂ ಒಳ್ಳೆಯದಲ್ಲ, ಆ ಮಾನಸಿಕವಾಗಿಯೂ ಒಳ್ಳೆಯದಲ್ಲ. ಈ ಮೊಬೈಲ್ ಅಟ್ಯಾಚ್ಮೆಂಟನ್ನು ಮಕ್ಕಳನ್ನ ಬಿಡಿಸ್ರಿ. ನಾವು ಯಾರಿಂದನೂ ಸಾಧ್ಯ ಇಲ್ಲ ಇದು ಬಿಡ್ಸೋಕ್ಕೆ, ಎಂಥ ಶಿಕ್ಷಣದಿಂದನೂ ಸಾಧ್ಯ ಇಲ್ಲ. ಈ ಮೊಬೈಲ್ ಮಕ್ಕಳನ್ನ ಬಿಡ್ಸೋಕ್ಕೆ ತಾಯಂದ್ರನ್ನ ಮಾತ್ರ ಸಾಧ್ಯ ಐತಿ. ಈ ಹೆಣ್ಣು ಮಕ್ಕಳು ಈ ಮನೆ ಒಂದು ಹೆಣ್ಣೊಂದು ಕಲಿತಾರೆ, ಶಾಲೆ ಒಂದು ತೆರೆದಂತೆ ಅಂತ ಹೆಂಗೈತಲ್ಲ, ಈ ಮೊಬೈಲ್ ಏನಾರ ಬಿಡ್ಸೋಕೆ ನಾವು ಬೇರೆ ಶಿಕ್ಷಣಗಳು ಅದಾವೇನ್ರಿ, ಅಲ್ಲಿ ಅದಾವೇನ್ರಿ, ಇಲ್ಲಿ ಅದಾವೇನ್ರಿ, ಶಿಕ್ಷೆಗಳು ಅದಾವೇನ್ರಿ ಅಂತ ಹುಡ್ಕಕ್ಕೆ ಹೋದ್ರೆ ಎಲ್ಲಿ ಇಲ್ಲ. ತಾಯಂದ್ರೆ ನಾನು ರೆಡಿ ಆದ್ರೆ ಅಂದ್ರೆ ನಾನು ಕೊಡೋದಿಲ್ಲ ಮಕ್ಕಳಿಗೆ, ಮೊಬೈಲ್ ಇಲ್ಲಾರ್ದೆ ಊಟ ಮಾಡಿಸ್ತೀನಿ, ಮೊಬೈಲ್ ಇಲ್ಲಾರ್ದೆ ನಾನು ಶಿಕ್ಷಣ ಕಲಿಸ್ತೀನಿ ಅಂತ ಅವರು ಅದನ್ನು ಕೊಡ್ತೀನಿ, ಹಠ ಮಾಡಿ ಅಳೋದನ್ನು ನಿಲ್ಲಿಸ್ತೀನಿ ಅನ್ನೋದನ್ನು ತಡಿಯೋಕ್ಕೆ ಯಾರಲ್ಲ ಅದ್ರ ಶಕ್ತಿ ಐತಿ ಅಂದ್ರೆ ಹೆಣ್ಣು ಮಕ್ಕಳೆಲ್ಲ ಐತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಾಯಂದ್ರೆಲ್ಲ ಐತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ನೀವು ತಾಯಂದಿರು ಚಿಕ್ಕ ಮಕ್ಕಳು ದೊಡ್ಡವರಾದ್ಮೇಲೆ ಯಾಕಂದ್ರೆ ಕೇಳೋದಿಲ್ಲ, ದೊಡ್ಡ ಮಕ್ಕಳಾದ್ಮೇಲೆ ಅವರು ಬೇಡ ಅಂದ್ರೂ ಕೂಡ ಕೇಳೋ ವಯಸ್ಸು ಬರುತ್ತಾನೂ ನಮ್ಮ ಕೈಯಾಗ ಮಕ್ಳು ಇರ್ತಾವಲ್ಲ, 7 ವರ್ಷ ತನಕ ನನ್ನ ಕೈಯಾಗ ಇರ್ತಾವಲ್ಲ, ಅಲ್ಲಿ ತನಕನಾದ್ರೂ ಕೂಡ ನಾವು ಆ ಮೊಬೈಲಿಂದ ಅವಾಯ್ಡ್ ಮಾಡೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊಬೈಲ್ ಭಾಳ ಮಕ್ಳಿಗೆ ಕಣ್ಣಿಗೆ ನೋಡಿರಿ, ಸಣ್ಣ ಸಣ್ಣ ಮಕ್ಕಳಿಗೆ ಕನ್ನಡಕ ಬಂದವು. ಹಾಗಾಗಿ ಮಕ್ಕಳಿಗೆ ಕೈಲಿ ಮೊಬೈಲ್ ಕೊಡಲಾರ್ದೆ ಊಟ ಮಾಡೋದು ಹಠ ಮಾಡ್ತಾರಂತ ಮೊಬೈಲನ್ನು ಕೊಡಬೇಡ್ರಿ. ನೀವು ಹಠ ಮಾಡಿದ್ರೆ ನಾವು ಎಲ್ಲ ಹಿಂದಿನ ಕಾಲದಾಗ ನಮ್ಗೆ ಹಠ ಮಾಡೋದೇ ಇರಲಿಲ್ಲ ಅವಾಗ. ಹಠ ಮಾಡೋಕೆ ಯಾಕಂದ್ರೆ ತಾಯಂದ್ರೆ ನಮ್ಮನ್ನು ನೋಡಿದ್ರೆ ಎಲ್ಲ ನೆಟ್ಟಿಗೆ ಅವ್ರಿಗೆ ಅವ್ರು ರಗಡಾಗಿರ್ತೈತೆ, ಸುಮ್ಮನೆ ದುಡಿಯೋಕೆ ಹೋಗ್ತಾಯಿದ್ರು. ಬೆಳಗ್ಗೆ ಮಾಡ್ಕೊಂಡು ನಮಗಂತೂ ನೋಡ್ರಿ ಬಾಗಿಲು ಕೊಂಡಿ ಹಾಕ್ತಿದ್ರು. ನಮ್ಮ ತಾಯಂದ್ರೆ ಅಡುಗೆ ಒಂದು ರೊಟ್ಟಿ ಪಲ್ಯ ಮಾಡಿ ಕೊಂಡಿ ಅಂತಿರ್ತಾವೆ, ಬಾಗಿಲಿಗೆ ಕೊಂಡಿ ಹಾಕಿಬಿಟ್ಟು ಪಕ್ಕದ ಮನೆಯವ್ರಿಗೆ ಹೇಳೋರು. ಅವ್ರು ಊಟ ಬೇಡ್ದ್ರಂದ್ರೆ ಊಟ ಮಾಡಿದ್ರಂದ್ರೆ ಕೊಂಡಿ ತೆಗೆದು ಕೊಡವ ಊಟ ಮಾಡ್ತಾರೆ. ಮನ್ಯಾಗ ಬುತ್ತಿ ಕಟ್ಟಿಟ್ಟಿನಿ, ಮತ್ತು ಬುತ್ತಿ ಇರ್ತಿತ್ತು, ಬುತ್ತಿ ಕಟ್ಟಿ ಹೊರಗೆ ಇಡ್ತಿದ್ರು. ಇಲ್ಲಾಂದ್ರೆ ಕೊಂಡಿ ತೆಗೆದು ಉಣ್ಣಂತ ಪಕ್ಕದ ಮನೆಯವರಿಗೆಲ್ಲ ಹೇಳಿ ಹೋಗ್ತಿದ್ರು. ಅವಾಗ ಹಂಗೆ ಚೆನ್ನಾಗಿತ್ತು. ಅವಾಗ ಪಕ್ಕದ ಮನೆಯವರೆಲ್ಲ ನಮ್ಮನ್ನು ಬೆಳೆಸ್ಯಾರ. ಯಾರು ಅಜ್ಜಿ ಅಂದರು ತಾಯಿದ್ರು ವಯಸ್ಸಾದವರು ನಮ್ಮವ್ರ ಕೆಲ್ಸಕ್ಕೆ ಹೋದಾಗ ಮಗಳ ಮನೆಯವರನ್ನೇ ನಮ್ಮನ್ನು ಕರ್ಕೊಂಡು ಕೂಡೋದು. ಮಕ್ಕಳು ಅಲ್ಲಿ ಹೋಗಬೇಡ್ರಿ, ಇಲ್ಲಿ ಬೇಡಬೇಡ್ರಿ, ಅದು ಮಾಡಬೇಡ್ರಿ. ನಾವು ಎಲ್ಲಿ ಓದ್ತಿದ್ದಿಲ್ಲ ಅವಾಗ, ಯಾಕಂದ್ರೆ ಎಲ್ಲಿ ಹೋಗೋದೇನಿದ್ದಿಲ್ಲ, ಗಾಡಿ ಪಡಿ ಅವಾಗ ಭಾಳ ಇದ್ದಿದ್ದಿಲ್ಲ. ಬೀಳೋದು ಹೇಳೋದೇನು, ಅದೇ ಮಣ್ಣು ಆಡೋದು, ಮಣ್ಣಾಗೆ ಆಡೋದು, ಅಲ್ಲೇ ಮನೆ ಮುಂದೆ ಆಡೋದು, ಅದೇ ಮಣ್ಣಾಗೆ ಮನ್ಕೊಳ್ಳೋದು, ಅದೇ ಮಣ್ಣಾಗೆ ಆಡೋದು. ಹಂಗಿತ್ತದು. ಮತ್ತು ದಷ್ಟಪುಷ್ಟವಾಗಿದ್ವಿ, ಆರಾಮಾಗಿದ್ವಿ, ಏನು ರೋಗ ಇರಲಿಲ್ಲ, ಏನು ನೆಗಡಿ ಇಲ್ಲ. ಈಗ ತೊಳಿ ಕೈ ತೊಳೆ ಕೈಯೇ ಸೌದು ಹೋದು. ಆ ರೋಗ ಅಂತೂ ಕಮ್ಮಿ ಆಗಲಿಲ್ಲ, ಇನ್ನೊಂದಿಷ್ಟು ರೋಗನೇ ಹೆಚ್ಚಾಗಿಬಿಟ್ಟು ಎಲ್ಲ ತೊಳ್ಕೊಂಡು ತಿಂದೇ ಆಗಿದ್ದಾವೆ, ರೋಗ ಹೆಚ್ಚಾಗ್ಯಾವ ಏನೋ ಅಂತೀನಿ. ಎಷ್ಟು ತೊಳೆದ್ರೂ ಕೂಡ ಹಾಸ್ಪಿಟ್ಲಲ್ಲಿ ಮಕ್ಳಿಗೂ ರೋಗ, ದೊಡ್ಡವ್ರಿಗೂ ರೋಗ. ಅವಾಗ ತೊಳೆಯೋದಿಲ್ಲ ಏನಿಲ್ಲ, ನಾವು ಅದೇ ಮಣ್ಣಾಗ ಆಡೋದು, ಅದೇ ಮಣ್ಣು ಕೈಲೇ ರೊಟ್ಟಿ ಉಂಡವ್ರೆ ಎಲ್ಲ. ಈಗೇನೂ ಆಗಿಲ್ಲ ನೋಡಿ, ನಮ್ಗೆ ಆರಾಮ ಇದ್ದೀವಿ ನಾವು. ಇನ್ನೂ ಭಾಳ ಆರಾಮದ. ಕಲ್ಲು ಹೊಡ್ಯಾರ ಮಕ್ಕಳು ನೋಡ್ರಿ, ಇನ್ನೂ ಐತಿ ನಮ್ಮ ಉತ್ತರ ಕರ್ನಾಟಕದ ರೋಡಲ್ಲಿ ಕಲ್ಲು ಹೊಡೆಯೋರು.
ಏನಂತಾರೆ ಅವ್ರಿಗೆ ಕಲ್ಲು ಹೊಡೆಯೋರೆ ಅಂತ ಏನಂತಾರೆ ಅವರು ಮಕ್ಕಳು ಅಲ್ಲೇ ಹಾಲು ಕುಡಿಸ್ತಾಳೆ ತಾಯಿ 5 ತಿಂಗಳು 6 ತಿಂಗಳ ಮಗಳು ಆಕೆ ಕಲ್ಲು ಹೊಡ್ಯಕ್ಕೆ ಬಂದಿರ್ತಾಳೆ ಬಾಣಂತಿನೇ ಇರ್ತಾಳೆ 5 ತಿಂಗಳು ಆಕೆ ಕಲ್ಲು ಹೊಡಿತಿರ್ತಾಳೆ ಈ ಮಗು ಏನಂತ ಅದೇ ಧೂಳಾಗ ಅದೇ ಮಣ್ಣಾಗಿ ಅಲ್ಲೇ ಮನಗಿಸಿರ್ತಾಳೆ. ಎಷ್ಟು ದಪ್ಪ ರೀ ಮಗು, ಎಷ್ಟು ದಪ್ಪ ರಟ್ಟಿ ಹಿಂಗೆ ಗುಂಡು 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 ಗಂಡು ಗಂಡು ಹಾಲು 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 ಗುಂಡು 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 ಇರ್ತಾವೆ. ಆ ಕಡೆ ನಮ್ಮ ಅನ್ನೋಕ್ಕೆ ನಾನೇ ಅಂತೀನಿ. ಏನದ ಎ ಸಿ ಬೆಡ್ ಮತ್ತು ಉಣ್ಣೋದು ಎಷ್ಟು ಹೈಜೆನಿಕ್ ತೊಳೆದು ಉಂಡು ಕಿಸಂದ್ರೆ ರೋಗ ಮಾಡ್ಕೊಳ್ಳೋದು ಅಂಥದ್ದು ಎಲ್ಲ. ಇದು ಕೂಡ ನೊರ್ಜಾಗಿರ್ತಾವೆ ಮಕ್ಕಳು, ಅದೇ ತೊಳ್ಕೊಂಡು ತಿಂದೆ ನೊರ್ಜಾಗಿರ್ತಾವೆ. ಮತ್ತೇನು ಇಲ್ಲಿ ಒಂದು ಯಾರು ಹಣ್ಣು ಕೊಟ್ರೆ ಹಿಂಗೆ ಯಾರು ತಿಲ್ಲಕ್ಕೆ ಕೈಯಾಗ ಹಣ್ಣು ಕೊಟ್ರೆ ಹಿಂಗೆ ತೊಗೊಂಡ ತಕ್ಷಣ ಸುಮ್ತು ಇಲ್ಲ ನಾವು ತೊಳೆದು ಮತ್ತು ಹೋಳಿ ಬೇರೆ ತೊಳೆಯೋದು, ಹೋಳಿ ಉಪ್ಪಿನಾಗ ಎದ್ದು ಹಾಕೋದು ಎದ್ದು ಹಾಕೋದು ಸ್ಯಾನಿಟೈಸರ್. ಯಪ್ಪ ದೇವ್ರೆ ಈಗಿನ ಇಷ್ಟೊಂದು ಬಂತಲ್ಲ ಹೆಂಗಾರ ಅಂತ ವಿಚಿತ್ರ ಅನ್ನಿಸ್ತದ. ವಿಚಿತ್ರ ಅನ್ನಿಸೋರು ಕೂಡ ಮಾಡಲೇಬೇಕಾಗಿತ್ತು, ಅದ್ರ ಜೊತೆ ಹೋಗಲೇಬೇಕಾಗ್ಯದ. ಯಾಕಂದ್ರೆ ಪ್ರಕೃತಿ ಇಲ್ಲಿ ಎಲ್ಲಿದ್ದೀವಿ ನಾವು ಈ ಪ್ರಪಂಚದಾಗ ಇದೀವಿ ಅಂದಮೇಲೆ ಜನರ ಜೊತೆ ಇದು ಅಂದ್ರೆ ಹಂಗೆ ಹೋಗಬೇಕಾಗ್ತದೆ. ಎಷ್ಟು ತಿಳಿದರೆ ಸ್ವಲ್ಪ ಈ ಮಕ್ಕಳು ಶಿಕ್ಷಣ ಕೊಡೋರು ಒತ್ತಡ ಮಾಡಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮೊಬೈಲಿಂದ ನಾವೇ ಅದನ್ನು ಅವಾಯ್ಡ್ ಮಾಡ್ಬೋದು. ಊಟ ಮಾಡುವಾಗ ನಾವೇ ಕರೆಸ್ಕೊಂಡು ಕೂತ್ಕೊಂಡು ಆ ಕತೆ ಈ ಕತೆ ಹೇಳಿ, ಇಲ್ಲಾಂದ್ರೆ ಊಟ ಮಾಡಲೇಬೇಕು. ಇಲ್ಲಾಂದ್ರೆ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್, ಅವ್ರಿಗೆ ಹಸು ಹೋಗುತ್ತಾನೆ ಊಟ ಬಿಡಬೇಕು. ನಾನು ಮಾಡಿರೋ ತಪ್ಪು ಅವು ಮಕ್ಳು ಹೊಟ್ಟೆ ಇಷ್ಟು ಇರ್ತೈತಿ, ಮಕ್ಳು ಹೊಟ್ಟೆಗೆ ಇಷ್ಟಿಷ್ಟು ಅಂತ ಸಾಕಲ್ಕ ಎಲ್ಲ ಗುಬ್ಬಿ ಹೊಟ್ಟೆ ಹೆಂಗಿರ್ತಾವೆ. ಒಂದು ಚಾಕ್ಲೇಟು, ಒಂದಿಷ್ಟು ಸೇವಾ, ಒಂದಿಷ್ಟು ಏನು ಒಂಚೂರು ಬೇಳೆ, ಒಂದಿಷ್ಟು ಕೇಕು ತಿಂದ ತಕ್ಷಣ ಮಕ್ಕಳು ಹೊಟ್ಟೆ ತುಂಬಿ ಬಿಡ್ತದೆ. ಈಗ ತಿಳಿದೈತೆ ನನಗೆ ಅದು ಅಷ್ಟೇ ಇರ್ತದೆ, ಹೊಟ್ಟೆ ತುಂಬ್ತದೆ. ನಮ್ಮ ಮಾನಸಿಕ ನೋಡ್ರಿ ಭ್ರಮೆ. ನಮಗೇನು ಅನ್ನನೇ ಉಣ್ಬೇಕು, ಚಪಾತಿನೇ ಉಣ್ಬೇಕು. ಅನ್ನ ಚಪಾತಿ ಉಳ್ಳಿಲ್ಲ ಅಂದ್ರೆ ಅವ್ರ ಹೊಟ್ಟೆ ಖಾಲಿ ಅದಂತ ಅರ್ಥ. ಉಳ್ಳಿಲ್ಲ ಹುಡುಗರು ಶಕ್ತಿ ಅಯ್ಯೋ ಉಳ್ಳಾರಿದ್ದು ಮಕ್ಕೊಂಡ್ರು ಒಂದಿಷ್ಟು ಕೇಕ್ ತಿಂದಿರ್ತಾರೆ, ಒಂದಿಷ್ಟು ಚಾಕ್ಲೇಟ್ ತಿಂದಿರ್ತಾರೆ, ಒಂದಿಷ್ಟು ಸೇವಾ ತಿಂದಿರ್ತಾರೆ. ಆ ಕಡೆ ಒಂದು ಪೀಸ್ ಹಣ್ಣು ತಿಂದಿರ್ತಾವೆ ಮಕ್ಕಳು. ಅಷ್ಟು ಸಾಕು ಅವಕ್ಕೆ ಹೊಟ್ಟೆ. ಅವು ತಿಂದ್ರೂ ಕೂಡ ರೊಟ್ಟಿ ಉಳ್ಳಿಲ್ಲ ಅಂದ್ರೆ ಅವು ಉಳ್ಳಲ್ಲ ಬಾಯಿ ಯಾಕೆ ತೆಗಿತಾವೆ ಹೇಳ್ರಿ. ಸಿಟಿ ಹೋಗಿನ ಮಕ್ಕಳು ಬಾಯಿ ತೆಗಿಯಲ್ಲ ಊಟ ಮಾಡೋಕೆ. ಯಾಕೆ ಅದು ಇದು ತಿಂದಿರ್ತಾವೆ, ಅವ್ರ ಹೊಟ್ಟೆ ತುಂಬಿರ್ತೈತಿ. ನನಗೆ ಈಗ ಅನ್ಸಕತ್ತದ ನನ್ನ ಮಕ್ಕಳು ಇಷ್ಟು ಚಪಾತಿ ಉಳ್ಳಿಲ್ಲ, ರೊಟ್ಟಿ ಉಳ್ಳಿಲ್ಲ, ಅನ್ನ ಉಳ್ಳಿಲ್ಲ, ಉಳ್ಳಾರೆ ಮಕ್ಕೊಂಡು ಉಣ್ಬೇಕಿಲ್ಲತ್ತೆ ಹೊಡೆಯೋದು, ಉಣ್ಣಕ್ಕೆ ಹೊಡೆಯೋದು, ಊಟ ಮಾಡೋಕ್ಕೆ ಹೊಡೆಯೋದು. ಶಿಕ್ಷಣ ಕಾಳಜಿ, ತಾಯಿ ಕಾಳಜಿ, ಇವಕ್ಕೆಲ್ಲ ಕಾಳಜಿ ಅಂತಾರೇನು? ಒಂದು ರೊಟ್ಟಿ ಉಣ್ಸೋದಕ್ಕೆ ಹೊಡೆದು ಉಣ್ಸೋದು ಕಾಳಜಿ ಅಂತಾರೆ. ಎಷ್ಟು ಮೂರ್ಖಳಿರ್ತ ನಾನು ಅಂತೀನಿ. ಊಟ ಮಾಡೋಕ್ಕೆ ಮಾತ್ರ ಹೊಡಿಬೇಡ್ರಿ. ಅವ್ರು ಹಸ್ಕೊಂಡಿದ್ರೆ ಏನೂ ಆಗೋದಿಲ್ಲ. ಹಸಿದ್ರೆ ತಾವೇ ತಿಂತಾವೆ ಮಕ್ಕಳು. ಈಗ ಗೊತ್ತಾಗ್ಯದ ನನಗೆ. ಮತ್ತು ಅಷ್ಟು ಇಷ್ಟು ತಿಂದಿರ್ತಾವಲ್ಲ ಅವ್ರ ಮಕ್ಕಳು, ಚಿಕ್ಕ ಮಕ್ಕಳು ಹೊಟ್ಟೆ ಏಟಿರ್ತದೆ, ಇಟ್ಟು ಗುಬ್ಬಿ ಹೊಟ್ಟೆ ಇರ್ತದೆ, ಅದು ತುಂಬಿರ್ತೈತಿ. ಅದೇ ತಿಂದಿರ್ತಾರೆ. ತಿನ್ನಿಸೋದೇ ನೀವು ಮೊದಲು ಮೇನ್ ಇಂಪಾರ್ಟೆಂಟ. ಆರೋಗ್ಯಕರವಾದ ಆಹಾರನ ಕೈ ಕೊಡ್ರಿ, ಒಂದು ಉತ್ತತ್ತಿ ಕೊಡ್ರಿ. ನನ್ನ ಮಕ್ಕಳಿಗೆ ನಾನು ಉತ್ತತ್ತಿ ಬಾದಾಮಿನೇ ಬಾಳ್ತಿದ್ದೆ. ಉತ್ತತ್ತಿ ಬಾದಾಮಿ ಮತ್ತು ಆಮೇಲೆ ಮನುಕ. ನಾನು ಅಷ್ಟು ಆಹಾರ ಪದ್ಧತಿ ಮಾತ್ರ ನಾವು ಕುರ್ಕುರೆ ಮ್ಯಾಗಿ ಮಾಡಿಲ್ಲ. ನಿಜವಾಗ್ಲೂ ಮ್ಯಾಗಿ ಮಾಡಿ ನಾನು ಹೊಟ್ಟೆ ತಿನ್ನಿಸಿಲ್ಲ ಮಕ್ಕಳಿಗೆ. ಮತ್ತು ಚಪಾತಿ, ತುಪ್ಪ, ಸಕ್ಕರೆ ಆಹಾರ, ಮತ್ತು ಬಾಳೆಹಣ್ಣು ತುಪ್ಪ, ಮತ್ತು ಆಮೇಲೆ ಖರ್ಜೂರ ತುಪ್ಪ. ನನ್ನ ತಂದೆ ನನಗೆ ಮಾಡಿ ನಾವು ಹಂಗೆ ತಿಂದಿದ್ವಲ್ಲ. ಮಕ್ಕಳಿಗೆ ಶಿಕ್ಷಣ ಒಳ್ಳೆಯದ ಆಹಾರ ಅಂತ ಹೇಳಿಕೆ ಇವಾಗ ಅವನ್ನೇ ನಾನು ತಿನ್ನಿಸಿರೋದು ಮಕ್ಕಳಿಗೆ. ತುಪ್ಪ ಸಕ್ಕರೆ ಜಾಸ್ತಿ. ನಾವು ಬೆಂಗಳೂರಲ್ಲಿ ಇದ್ವಿ, ಸಿಕ್ಕಾಪಟ್ಟೆ ತುಪ್ಪ ಸಕ್ಕರೆ ಜಾಸ್ತಿ ತಿಂದಿದ್ದಕ್ಕೇನೋ ಏನೋ ಮೆಮೊರಿ ಪವರ್. ನನ್ನ ಮಕ್ಕಳು ತುಂಬ ಜಾಣ್ರಿದ್ದಾರೆ. ಎಷ್ಟು ಜಾಣ್ರು ಅಂದ್ರೆ ನನ್ನ ಮಗಳೊಬ್ಬಳು ಅನ್ರೆಗ್ಯುಲರಾಗಿ ಶಾಲೆ ಅಡ್ಮಿಷನ್ ಮಾಡಿ 2 ವರ್ಷ ಇಲ್ಲಿ ಅನ್ರೆಗ್ಯುಲರ್ ಅಡ್ಮಿಷನ್ ಮಾಡ್ಯಾಳ. ಬೇರೆ BC ಅಂತ ಬೇರೆ ಕಡೆ ಬೆಳಗಾವಿನಲ್ಲಿ ಶಾಲೆಗೆ ಓದ್ತಾಳೆ. ವರ್ಷಕ್ಕೊಮ್ಮೆ ಎಕ್ಸಾಮ್ ಬಂದು ಕೊಟ್ರೆ ಇಲ್ಲೇ ಇದ್ದು ಓದೋದವ್ರು ಫೇಲ್ ಆಗ್ಯಾರ, ನನ್ನ ಮಗಳು ಪಾಸ್ ಆಗ್ಯಾರ. ಅಷ್ಟು ಮೆಮೊರಿ ಪವರ್ ಶಾರ್ಪ್ ಐತೆ. ಅವ್ರು ನೋಡಿದ ತಕ್ಷಣ ಈ ಕಣ್ಣು ಹಾಕಿದ ತಕ್ಷಣವೇ ಅಷ್ಟು ಜಾಣ್ರದ ಓದ್ತಾರ. ಮೆಮೊರಿ ನೆನಪಿನ ಶಕ್ತಿ ಐತಿ, ತಿಳುವಳಿಕೆ ಐತಿ, ಜ್ಞಾನ ಐತಿ. ಅದ್ರ ಪ್ರಕಾರ ಮೊಬೈಲಲ್ಲಿ ಏನೋ ಅಲ್ಲೇ ನೋಡ್ಕೊಂಡಿರ್ತಾರಲ್ಲ, ಅದ್ರ ಪ್ರಕಾರನೇ ಅವರು ಇಲ್ಲಿ ಬಂದು 2 ವರ್ಷನೂ ಪಾಸ್ ಆಗ್ಯಾಳ ಆಕೆ. ಎಷ್ಟಿರ್ಬೇಕು, ಹೆಂಗಿರ್ಬೇಕು ರೀ ಅನ್ರೆಗ್ಯುಲರ್, ಅದು ಸೈನ್ಸ್ ಕ್ಲಾಸ್, ಡಿ-ಫಾರ್ಮಸಿ. ಹೇಳಕ್ಕೆ ನನಗೆ ಖುಷಿ ಅನ್ನಿಸ್ತದೆ. ನನ್ನ ಮಕ್ಕಳ ಬಗ್ಗೆ ನನಗೆ ಹೆಮ್ಮೆ ಅನ್ನಿಸ್ತದೆ. ಇಲ್ಲೇ ಇದ್ದು ಕೂಡ ಮಕ್ಕಳು ಫೇಲ್ ಆದವ್ರು ಅದಾರ. ಇಲ್ಲೇ ಶಾಲೆಗೆ ಹಚ್ಚಿ ಫೇಲ್ ಆಗ್ಯಾರ. ನನ್ನ ಮಕ್ಕಳು BCA ಮಾಡ್ಯಾಳ ಬೆಳಗಾವದಲ್ಲಿ. ಅವಳು ಅಲ್ಲಿ ಓದುತ್ತಾ ಇಲ್ಲಿ ಅನ್ರೆಗ್ಯುಲರ್ ಮಾಡ್ಯಾಳ, ಅಲ್ಲಿ ರೆಗ್ಯುಲರ್ ಐತೆ. ಅಲ್ಲಿ ರೆಗ್ಯುಲರ್ ಅಟೆಂಡೆನ್ಸ್ ಕೊಡಲೇಬೇಕಲ್ಲ, ನಿಮಗೂ ಗೊತ್ತಾಯ್ತು.
ಆ ಥರ ಮಾಡೋಕೆ ಇದು ನಾನು ಮಾಡಂತ ಹೇಳಿಲ್ವಾ ಮತ್ತು ನೀವು ಏನು ರೀ ಯಾವಾಗ ಚಿಕ್ಕ ಮಕ್ಕಳು ಇದ್ದಾಗ ಶಿಕ್ಷೆ ಕೊಟ್ಟಿನಿ ಅಂತೇಳಿ ಈಗೂ ಮಾಡಿ ಇದನ್ನು ಮಾಡಿಸಿರೇನು ರೀ ಎರಡೆರಡು ಮಕ್ಳಿಗೆ ಶಿಕ್ಷಣಕ್ಕೆ ಒತ್ತಡ ಅಂತ ಅನ್ಬೇಡ್ರಿ. ಈ ಶಿಕ್ಷಣ ಒತ್ತಡ ನಾನು ಕೊಟ್ಟಿದ್ದಲ್ಲ, ಅವಳೇ ಮಾಡ್ಕೊಂಡಿರೋದು. ಇಲ್ಲಿ ಓದಂತ ನಾನು ಎಲ್ಲಿ ಅಡ್ಮಿಷನ್ ಮಾಡಿ ಎಲ್ಲ ಆಯ್ತು ಆದಮೇಲೆ ನಾನು ಇಲ್ಲಿ ಓದಲ್ಲ, ಇದನ್ನು ಅನ್ರೆಗ್ಯುಲರಾಗಿ ಮಾಡಿ ನಾನು BCA ಬೆಳಗಾವಿಗೆ ಮಾಡ್ತೀನಿ ಅಂತ ಅವಳೇ ತೊಗೊಂಡಿರೋ ನಿರ್ಧಾರ ಇವು. ನಾನು ನಿರ್ಧಾರ ಮಾಡಿ ಇದು ಎರಡೆರಡು ಓದುವ ನೀನು ಓದಿ ಹ್ಯಾಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ ನಾನು ಹೇಳಿದ್ದಲ್ಲ. ಅವಳೇ ನಿರ್ಧಾರ ಮಾಡಿ ಇದನ್ನು ಅನ್ರೆಗ್ಯುಲರ್ ಮಾಡ್ಕೊಂಡು ಅಲ್ಲಿ ತಾನೇ ಮಾಡ್ಕೊಂಡಿರೋದು. ಹಾಗಾಗಿ ಅದಕ್ಕೆ ಮಕ್ಕಳನ್ನ ತುಪ್ಪ ಅನ್ನ ಕಲಿಸಿ ಉಣಿಸ್ರಿ, ಬಗಲಾಗಿ ಇಟ್ಕೊಳ್ರಿ ಮಕ್ಕಳನ್ನ. ಚಿಕ್ಕ ಮಕ್ಳು ಇರ್ತಾವೆ, ತಾಯಿ ಒಡನಾಟ ಬಯಸ್ತದೆ. ಅವಕ್ಕೆ ಒಳ ಮನಸ್ಸು ಹೇಳ್ತಿರ್ತದೆ ನನ್ನ ತಾಯಿ ಬಲ್ಲೇ ಹೋಗ್ಬೇಕು. ನೋಡು ಒಂದೊಂದು ಹುಡುಗರು ಮಕ್ಕಳು ಹಲ್ಲಿ ಹಚ್ಕೊಂಡಂಗೆ ತಾಯಿಗೆ ಹತ್ಕೊಂಡಿರ್ತಾವೆ. ತಾಯಿ ಬಿಟ್ಟು ಇಳಿಯೋದೇ ಇಲ್ಲ. ಅವಕ್ಕೆ ಇಳಿಸ್ಬಿಟ್ಟು ಮೊಬೈಲ್ ಕೊಟ್ಟು ದೂರ ಕುಂಡ್ರಿಸೋದು ಯಾವ ನ್ಯಾಯ ಹೇಳ್ರಿ? ಹಂಗೆ ಮಾಡಬೇಡ್ರಿ. ಎದೆಗೆ ಹಚ್ಕೊಡ್ರಿ, ಆ ಪ್ರೀತಿ ಬಾಂಧವ್ಯನ ಬೆಳೆಸ್ರಿ. ಯಾಕಂದ್ರೆ ಅದೇ ಪ್ರೀತಿನೇ ನಾವು ಎದೆ ಹೊತ್ಕೊಂಡು ಎಷ್ಟು ನನ್ನ ತಾಯಿ ಪ್ರೀತಿ ತೋರಿಸ್ತೀನಲ್ಲ, ನಾಳೆಗೆ ನಮಗೆ ಈ ವಯಸ್ಸಿನಾಗ ನಮ್ಮ ವಯಸ್ಸಿನಾಗ ನಮಗೆ ಅವ್ರು ದೊಡ್ಡವ್ರು ಆದಮೇಲೆ ನಮಗೆ ಆ ಭಾವನೆ ಒಳಗಡೆ ಕನೆಕ್ಟಿವಿಟಿ ಅಂತ ಇರ್ತೈತಿ. ಫಿಸಿಕಲ್ ಅಲ್ಲ, ಒಳಗಡೆ ಕನೆಕ್ಟಿವಿಟಿ. ನೋಡಿರಿ, ಇವಾಗ ಡೆಲಿವರಿ ಆಗಿದ ತಕ್ಷಣ ಮಗುವಿನಲ್ಲಿ ಉಸಿರಾಟ ತೊಂದರೆ ಏನಾರು ಆಗಿತ್ತು ಅಂದರೆ ಏನಾರಾಯ್ತು ತಾಯಿ ಎದೆ ಮೇಲೆ ಹಾಕಿಬಿಡ್ಲಾತ್ತಾರೆ. ಈ ವೈಜ್ಞಾನಕ್ಕೆ ಎದುರಾಗೈತಿ ಇದು. ವಿಜ್ಞಾನ ಎಷ್ಟು ಶಾಣೆ ಇದ್ದರೂ ಕೂಡ ಎಷ್ಟು ರೆಡಿಯರು ICU ರೂಮ್ನಾಗ ಇರ್ತಾರೆ, ಅಲ್ಲೆಲ್ಲೆಲ್ಲಿ ಮಕ್ಕಳು ಬಿಸಿ ಇರ್ತಾರೆ, ಹಸಿ ಇರ್ತಾರೆ, ಏನು ಇಟ್ಟರು ಕೂಡ ತಾಯಿ ಮಕ್ಕಳ ಮೊದಲನೆಯ ಶಕ್ತಿ ಮಕ್ಕಳಲ್ಲಿ ಬರಲಿ ಅಂತ ಏನು ಮಾಡ್ತಾರೆ, ಅದು ಏನಾರು ತೊಂದರೆ ಇತ್ತು ಅಂದ್ರೆ ಮಾಡಿತ್ತಂದ್ರೆ ಆ ಬಾಂಧವ್ಯ ಬೆಳೀಲಿ ಅಂತ ತಂದೆ ಎದೆ ಮೇಲೆ ಹಾಕ್ತಾಯಿದ್ದಾರೆ. ಈಗ ತಂದೆಗೆ ಒಡನಾಟ ಬೆಳೀಲಿ. ಅದು ಇದೇನಿದು ಫಿಸಿಕಲ್ ಮಗುಗೆ ಏನು ಗೊತ್ತಿರ್ತದೆ? ಮದುವೆಗೆ ಏನೂ ಗೊತ್ತಿರಲ್ಲ. ಒಳಗಡೆ ಒಂದು ಕನೆಕ್ಟಿವಿಟಿ ಇರ್ತೈತೆ. ಆ ಕನೆಕ್ಟಿವಿಟಿ ಬಾಂಧವ್ಯ ಮಗುವಿನಿಂದನೇ ಬೆಳೀತು ಅಂದ್ರೆ ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಅದನ್ನು ಆ ಬಾಂಧವ್ಯನ ಉಳಿಸ್ಕೊಳ್ಳೋಣ. ಈ ಬರೀ ಕಂಪ್ಯಾರಿಸನ್ ಮಾಡಿ ತಾಯಿ ಅಂದರೆ ಶತ್ರು ಥರ ನೋಡ್ಕೊಳ್ಳೋದನ್ನು ಬಿಡೋಣ. ಯಾಕಂದರೆ ಬರೀ ಬೈಯೋದು ಅನ್ನೋದು ಆರ್ಡ್ರ್ ಮಾಡೋದನ್ನು ನಿಲ್ಸೋಣ. ತುಂಬ ಜಾಣರಿರ್ತಾರೆ. ಇನ್ನೊಂದು ಚಿಕ್ಕ ಮಕ್ಕಳದು ಆದಮೇಲೆ ದೊಡ್ಡವ್ರದ್ದು ಹೇಳ್ತೀನಿ, ದೊಡ್ಡವ್ರು ಆದಮೇಲೆ ಸ್ವತಂತ್ರವಾಗಿ ಬಿಡೋಣ. ಎಷ್ಟು ಹೇಳಬೇಕು ಅಷ್ಟು ಹೇಳೋಣ. ಇದು ದಾರಿ ಸರಿ ಇಲ್ಲಮ್ಮ, ಹೋಗಬಾರ್ದು, ಹಂಗೆ ಮಾಡೋದು ಹಿಂಗೆ ಮಾಡೋದು, ಅದಕ್ಕೂ ಮೀರಿ ಅವ್ರೇನಾರ ಮತ್ತೆ ಅದೇ ಮಾಡ್ತಾಯಿದ್ರೆ ಅವ್ರ ಕರ್ಮ, ಅವ್ರ ಧರ್ಮ, ಅವ್ರ ಸ್ವತಂತ್ರ, ನಿಮ್ಮ ಭವಿಷ್ಯ ಅಂತ ಅವ್ರ ಕೈಗೆ ಒಪ್ಪಿಸೋಣ. ಈಗ ನಿಮ್ಮ ಭವಿಷ್ಯ ಐತಿ, ನಿಮ್ಮ ತಿಳುವಳಿಕೆ ಐತಿ, ಈ ಥರ ಹೋದ್ರೆ ಈ ಥರ ಆಗ್ತದೆ ಅಂತ ಹೇಳಕತ್ತೀವಿ. ಅಷ್ಟಕ್ಕೂ ನೀನು ಹೋಗ್ತೀವಿ ನೀವು ಅದನ್ನೇ ದಾರಿ ಹಿಡಿದ್ರೆ ಅದು ನಿಮ್ಮ ಭವಿಷ್ಯ, ನಿನ್ನದೇ ಜೀವನ. ಅದು ನನ್ನ ಜೀವನ ಅಲ್ಲ. ಅದು ನಿನ್ನ ಜೀವನಕ್ಕಾಗಿ ನಾನು ಅಳಕ್ಕೆ ರೆಡಿ ಇಲ್ಲ ಅಂತ ನಾನು ಹೇಳೀನಿ ಎಷ್ಟೋ ಸಾರಿ ನನ್ನ ಮಕ್ಕಳಿಗೆ. ನಾವು ಇವಾಗ ದೊಡ್ಡವರಾಗಿರಿ ನಿಮ್ಮ ಯೋಚನೆ ಮಾಡೋದನ್ನು ಬಿಡ್ತೀವಿ. ಯಾಕಂದ್ರೆ ನಿಮ್ಮ ಸ್ವತಂತ್ರ ನಿಮಗೆ ಗೊತ್ತೈತಿ. ಈಗ ನಾನು ಈ ಧ್ಯಾನಕ್ಕೆ ಬಂದ ಮೇಲೆ, ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆನೂ ಇದೇ ರಾಗನೇ. ಯಾಕಂದ್ರೆ ಧ್ಯಾನಕ್ಕೆ ಬರುವಂಥ ಜ್ಞಾನನೇ ಇರಲಿಲ್ಲಲ್ಲ. ಇವಾಗ ಧ್ಯಾನ ಮಾಡ್ತಾ ಜ್ಞಾನ ಬಂದೈತಿ, ಅಂದ್ರೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬಂದೈತಿ. ಈ ಮಕ್ಕಳನ್ನ ನಾನು ಹೇಳ್ತೀನಿ, ನಮ್ಮ ದೊಡ್ಡ ಆದವಲ್ಲ 20 ವರ್ಷ 18 ವರ್ಷ 15 ವರ್ಷ ಇತ್ತೀಚೆಗೆ ನಾನು ಧ್ಯಾನಕ್ಕೆ ಬಂದಮೇಲೆ ನನ್ನ ಮಕ್ಕಳಿಗೆ ಹೇಳೋದು, ನಿಮ್ಮ ಭವಿಷ್ಯ ನಿಮ್ಮದೇ ಐತಿ. ನಿಮ್ಮ ಜೀವನ ನಿಮ್ಮದೇ ಐತಿ. ನೀವು ಮಾಡೋ ತಪ್ಪ ನಿಮಗೆ ಗೊತ್ತಾಗಲಿಲ್ಲ ಅಂದರೂ ನಮ್ಮಂಥವ್ರು ಏನಾರು ದೊಡ್ಡವ್ರು ಯಾರು ಹೇಳಿದ್ರಂದ್ರೆ ಕೇಳಿರಿ. ಯಾಕಂದ್ರೆ ಆ ತಪ್ಪನ್ನು ಮಾಡಿ ಗೊಂದಲ ಮಾಡ್ಕೊಂಡು ಕಷ್ಟಪಟ್ಟಿದ್ದಕ್ಕೇ ನಾವು ಇಂಥದ್ದು ಹೇಳ್ತಾ ಇರ್ತೀವಿ. ನಮಗೂ ಪ್ರಾಕ್ಟೀಸ್ ಆಗ್ಯದ. ಅದು ಅಲ್ಲಿ ಕಲ್ತು ಬಂದಿರ್ತೀವಲ್ಲ, ಅದು ತೊಂದರೆ ಪಟ್ಟೀವಿ. ಮಕ್ಕಳು ಪಡಬಾರ್ದು ಅಂತ ಹೇಳಕತ್ತೀವಿ. ಕೇಳಿದ್ರೆ ನಿಮ್ಮ ಭವಿಷ್ಯದ ನಿಮ್ಮ ಜೀವನ ಐತಿ, ಅದು ನಿಮಗಾಗಿ ಐತೆ, ಅದು ನನಗಲ್ಲ. ನಿನಗಾಗಿ ಐತದ ಇಷ್ಟು ಹೇಳೋದು. ಮತ್ತು ಆಮೇಲೆ ಈಗ ನಾನು ಏನಾರ ಅಷ್ಟು ಮೀರಿ ನಿಮ್ಮ ಭವಿಷ್ಯ ಕೆಟ್ಟರೆ ನಾನು ಅಳ್ಳಕ್ಕೆ ರೆಡಿ ಇಲ್ಲ ಅಂತ ನಾನು ಗಟ್ಟಿಯಾಗಬೇಕು. ಹೇಳ್ದಂಗೆ ಕೇಳಿದ್ಮೇಲೆ ಮಕ್ಕಳ ಮೇಲೆ ಅಟ್ಯಾಚ್ಮೆಂಟಿಂದಾಗಿಯೇ ಭಾಳ ಜೀವನ ಸಣ್ಣ ಆಗ್ತದೆ. ತಾಯಂದಿರೋದು ಚಿಂತೆಗೆ ಒಳಗಾಗ್ತೀವಿ, ರೋಗ ಬರಕತ್ತಾವು. ಅತಿಯಾದ ಚಿಂತೆ ಮಾಡಿ, ಅತಿಯಾದ ಯೋಚನೆ ಮಾಡಿ ರೋಗಗಳು, ಮೊಳಕಾಲು ನೋವು, BP, ಶುಗರು, ಇಂಥವೆಲ್ಲ ಅತಿಯಾದ ಯೋಚನೆ ಒತ್ತಡದಿಂದನೇ ಈ ಥರ ರೋಗಗಳು ಬರಕತ್ತಾವೆ. ನಾನು ಹೇಳ್ತೀನಿ ನನ್ನ ಮಕ್ಕಳಿಗೆ, ನೀವು ಅತಿಯಾಗಿ ನೀವು ಕೆಟ್ಟದೇನು ನಿಮ್ಮ ಭವಿಷ್ಯ ಅಂತ ನಿಮಗೆ ಸ್ವತಂತ್ರ ಕೊಟ್ಟಿವಲ್ಲ, ನೀವು ಏನಾರ ಕೆಡಿಸ್ಕೊಂಡ್ರೆ ಅಂದ್ರೆ ನಿಮ್ಮ ಜೀವನ ನೀವು ಕೆಡಿಸ್ಕೊಂಡಂಗೆ. ನಿಮ್ಮ ಜೀವನ ಅದು ನನ್ನ ಜೀವನ ಅಲ್ಲ. ನಿಮ್ಮ ಜೀವನಕ್ಕಾಗಿ ನಾನು ಅಳುವುದಿಲ್ಲ, ನಾನು ಚಿಂತೆ ಮಾಡೋದಿಲ್ಲ ಅಂತ ಹಂಗೆ ಒಪ್ಪಿಗೆ ಕೊಟ್ಬಿಟ್ಟಿನಿ, ಹೇಳ್ಬಿಟ್ಟಿನಿ ನಾನು. ಅದಕ್ಕಾಗಿ ತಿಳುವಳಿಕೆ ಈ ಥರ ಮಾಡಿರಿ ಅಂತ ಹೇಳೋದಂತೂ ಬಿಟ್ಟಿಲ್ಲ, ಹೇಳ್ತಾನೆ ಇರ್ತೀನಿ. ಯಾಕಂದ್ರೆ ಆ ತಪ್ಪುಗಳನ್ನು ಅವು ಮಕ್ಳಿಗೆ ಗೊತ್ತಾಗಲ್ಲ. ಬಿಸಿ ರಕ್ತ ಅಲ್ಲ, ಏನು ಮಾಡ್ತೀವಿ ಅಂತ ಗೊತ್ತಾಗಲ್ಲ ಅವಾಗ. ಯಾಕಂದ್ರೆ ನಾವು ಮಾಡಿದ ತಪ್ಪು ನಮ್ಗೆ ಹೇಳಿದಾಗ, ನಾವು ನಮ್ಮ ತಾಯಂದ್ರೆ ಹೇಳಿದಾಗ ನಾವು ಕೇಳಿಲ್ಲಲ್ಲ. ಹಾಗಾಗಿ ತಂದೆ ಅಂದರೆ ಹೇಳಿದಾಗ ಕೇಳಿಲ್ಲ ಅಂದರೆ ಯಾವ ಒಂದು ಮಾತು ತಪ್ಪಾಗಿದ್ದು ಅವು ಬೇಡ ಅಂದಿರ್ತಾವೆ, ಅವು ಪೆಟ್ಟು ತಿಂದಿರ್ತೀವಲ್ಲ,
ಆ ಪೆಟ್ಟು ತಿನ್ನೋದನ್ನು ಗೊತ್ತಾಗಿರ್ತಲ್ಲ ಆ ಮಕ್ಕಳಿಗೆ ಹೇಳೋದನ್ನು ಮಾಡೋಣ ಈ ಥರ. ಮತ್ತು ನಾನು ಕೂಡ ಗಟ್ಟಿಗಾಗಿ ನಿಂತು ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಗೆ ತುಂಬಬೇಕು. ತಾಯಂದಿರಾದವರು ಮಕ್ಕಳಲ್ಲಿ ಧೈರ್ಯ ತುಂಬಬೇಕು, ಓಕೆ ಅನ್ನೋ ಭಾವ ಬರಬೇಕು. ಇದೆಲ್ಲ ಬಂದಿದ್ದು ಧ್ಯಾನದಿಂದ, ನಮ್ಮ ಗುರುಗಳ ಪಾಠದಿಂದ. ನಾನು ಆರೋಗ್ಯವಾಗಿದ್ದೀನಿ ಈಗ. ಅದಕ್ಕೆ ಇದೆಲ್ಲ ಮಾಡಿದ್ರೆ ಆರಾಮಾಗಿರ್ತೈತಿ. ಮಕ್ಕಳ ಜೋಡಿ ಹೇಗಿರಬೇಕು, ಪ್ರಪಂಚಕ್ಕೆ ಜೋಡಿ ಹೇಗಿರಬೇಕು, ನಾವು ಎಷ್ಟು ಮಾತಾಡಬೇಕು, ಎಷ್ಟು ಏನು ಹೇಳಬೇಕು ಅನ್ನೋದು ನಮ್ಮ ಗುರುಗಳು ಕಲಿಸ್ಕೊಟ್ಟಾರ. ಚೂರುಪಾರು ಕಲ್ತಿದ್ದಕ್ಕೇನೆ ಇಷ್ಟು ಆರಾಮ ಅನ್ಸಕತ್ತೈತಲ್ಲ, ಆನಂದವಾಗಿದ್ದೀನಿ ಅನ್ಸಕತ್ತೈತಲ್ಲ. ಅದಕ್ಕೆ ಅದನ್ನು ಮಕ್ಕಳಿಗೂ ಹೇಳ್ರಿ, ನೀವು ಹೇಳ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಮೇಲೆ ಭಾಳ ಹೊರೆ ಹಾಕಬೇಡ. ಮಕ್ಕಳು ನಾವು ತಾಯಿ ತಂದೆ ಕಾರಣೀಭೂತರು. ಅವು ಪ್ರಕೃತಿಯ ಮಕ್ಕಳು, ಅವು ಮಾತೆಯ ಮಕ್ಕಳು. ಅವ್ರದ್ದೇ ಆದ ಬ್ಲೂ ಪ್ರಿಂಟ್ ತೊಗೊಂಡೇ ಬಂದಿರ್ತಾರೆ. ನನ್ನ ಮಕ್ಕಳಂತ ನಾನು ಹಣೆ ಬರೋಣ ಬರೆಯೋಕ್ಕಾಗೋದಿಲ್ಲ. ಅಲ್ಲಿ ಅವ್ರ ಹಣೆ ಬರದಾಗ ಏನಿದ್ದು ಅದೇ ಆಗ್ತದೆ. ಸುಮ್ಮನೆ ನಮ್ಮ ಕರ್ತವ್ಯ ಅಂತ ಮಾಡೋದೈತೆ ಅಷ್ಟೇ. ಇಲ್ಲಿ ಕರ್ತವ್ಯ ಅಂತ ನಾವು ಶಾಲೆ ಕಲಿಸೋದು ನಮ್ಮ ಕರ್ತವ್ಯ, ಧರ್ಮ ಅದು. ಮತ್ತು ಮದುವೆ ಮಾಡೋದು ಒಂದು ಧರ್ಮ. ಇವು ನೋಡಿರಿ, ಮದುವೆ ಮಾಡ್ಬೇಕು. ನನ್ನ ಮಗಳು ಭಾರಿ ಮಸ್ತಿರಲಿ ಅಂತ ಮಾಡ್ತೀನಿ. ಒಂದು ಉದಾಹರಣೆ ಹೇಳ್ತೀನಿ. ಮಸ್ತಿರಲಿ ಅಂತ ಮಾಡ್ತೀನಿ. ಒಳ್ಳೆ ಒಂದು ಲಕ್ಷದ ವರನ ತಗೊಂಬಂದೆ ಅಂತೇಳಿ, 1,00,000 ರೂಪಾಯಿ ಪಗಾರ ಬರೋವ, ಮತ್ತು ಚಂದ ಇರೋವ, ಒಳ್ಳೆ ಮನೆತನದ ಒಂದು ಏನಾರ ತಂದು ಒಂದು ಮಗಳಿಗೆ ಮದುವೆ ಮಾಡಿಕೊಟ್ಟಿವಿ ಅಂತ ತಿಳಿರಿ. ನಾಳೆಗೆ ಅವ ಕುಡುಕಾಗಿ ಹಾಳು ಮಾಡಿ ಸಾಲ ಮಾಡಿಕೊಂಡು ಹಾಗಾಯ್ತು ಹಿಂಗಾಯ್ತು ಏನೋ ಒಂದು ಕೊರತೆ ಆದ್ರೆ ಅಲ್ಲಿ ನಾವು ಮಾಡಿದ್ದೇನೂ ಆಗೋದಿಲ್ಲ. ಇದೊಂದು ಇಟ್ಕೊಳ್ರಿ. ಮತ್ತು ಆಮೇಲೆ ಮದುವೆ ಸಣ್ಣ ಪುಟ್ಟದ್ರಲ್ಲಿ ಅಲ್ಲಲ್ಲಿ ನಾನು ಮಾಡಿದ್ದೇನೂ ಆಗಲ್ಲ ಅಂದ್ರೆ ಒಳ್ಳೆ ತಿಥಿ ನೋಡಿರ್ತಾರೆ. ತಿಥಿ ನೋಡೋರಿಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು. ಇದು ನಾನೇ ಅನುಭವಿಸ್ತೀನಿ. ನಾನೇ ತಿಥಿ ನೋಡೋಳೆ. ಅಕಸ್ಮಾತ್ ಒಳ್ಳೆ ತಿಥಿ ನೋಡಿರ್ತೀನಿ, ಒಳ್ಳೆಯ ಅವೆಲ್ಲ ಭವಿಷ್ಯ ಕೇಳಿ ಅರ್ಚಕರ ಹತ್ರ ಹೋಗಿ ಎಲ್ಲ ಚೆನ್ನಾಗಿ ಜಾತಕ ಪಾತಕ ಎಲ್ಲ ಕೇಳಿ ನೋಡೇ ಬಂದೇ ಲಗ್ನ ಅಂತ ಸ್ಟಾರ್ಟ್ ಮಾಡಿರ್ತೀವಲ್ಲ, ನಾವು ಮಾಡಿರ್ತೀವಲ್ಲ, ಅಂಥಲ್ಲೆಲ್ಲೋ ಒಂದೊಂದು ಕಡೆ ಎಲ್ಲ ಲಗ್ನಗಳು ಮುರಿತಾವ. ಮತ್ತು ಆಮೇಲೆ ಅರ್ಶಿಣ ತೊಳ್ಕೊಂಡಾರದಾರ ಅಂಥವೆಲ್ಲ ಏನೇನೋ ಆಗ್ತಾವಲ್ಲ. ಮತ್ತು ಯಾಕೆ ನಾನು ಮುಹೂರ್ತ ನೋಡಿದ್ನಿಲ್ಲ, ಯಾಕೆ ಆಯ್ತು ಹಂಗೆ? ಅಂಥ ಸಮಯದಾಗೇ ಒಬ್ರೊಬ್ಬರು ಹಸೆ ಮಣೆ ಮೇಲೇ ಪ್ರಾಣ ಹೋಗಿದ್ದೈತೆ. ಮತ್ತು ನಾವು ಒಳ್ಳೆ ಮುಹೂರ್ತ ಅಂತ ನೋಡಿದ್ವಲ್ಲ, ಈ ಮುಹೂರ್ತ ಎಲ್ಲಿ ಹೋಯ್ತು? ಶಾಸ್ತ್ರ ಇದು ಮುಹೂರ್ತ ಪಂಚಾಂಗ ಶಾಕಾತ. ನನಗೂ ಕೂಡ ಒಳಗೊಂದೊಂದು ಸಾರಿ ಇದು ನನ್ನ ಆಸೆ, ನನ್ನ ಸಮಾಧಾನಕ್ಕೋಸ್ಕರ ಮಾಡೋದಿದೆಯಲ್ಲ, ನಮ್ಮ ಸಮಾಧಾನಕ್ಕೋಸ್ಕರ ಮಾಡೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಏನಾಗಬೇಕು ಅದೇ ಆಗ್ತದೆ. ಮಾಡ್ಕೊಳ್ಳೋದು ಏನಿಲ್ಲ, ಮಾಡೋದು ಏನಿಲ್ಲ, ಪ್ರಕೃತಿಯ ನಿಯಮವಾಗಿ ಮಾಡೋದದ. ಮಕ್ಕಳು ನಾವು ಕಾರಣೀಭೂತರು. ಮಕ್ಕಳು ನಮ್ಮವರಲ್ಲ, ಅವ್ರ ಪ್ರಕೃತಿಯ ಮಕ್ಕಳು. ಅವ್ರದ್ದೇ ಆದ ಬ್ಲೂ ಪ್ರಿಂಟ್ ಐತಿ, ಅವ್ರದ್ದೇ ಆದ ಜೀವನ ಐತಿ. ಅವ್ರ ಜೀವನನ ನಾನು ಬಳಸ್ಕೊಳ್ಳೋದು ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಇದು ವಿಡಿಯೋ ಭಾಳ ಲಾಂಗ್ ಆಯಿತು, ಇನ್ನೂ ಹೇಳಕ್ಕೆ ಹೋದ್ರೆ ಭಾಳ ಐತಿ. ಅವ್ರ ಜೀವನನ ನಾನು ಬಳಸ್ಕೊಳ್ಳೋದು ಬೇಡ. ಅದಕ್ಕಾಗಿ ಪ್ಲೀಸ್ ದಯವಿಟ್ಟು, ಇನ್ನೂ ಹೇಳೋದು ಭಾಳ ಐತಿ. ಮತ್ತು ಇನ್ನೊಂದು ವಿಡಿಯೋ ಮಕ್ಕಳದ್ದು ಏನಾದ್ರು ಬಂದ್ರೆ ಮತ್ತು ಯಾವ ಥಾಟ್ ಬರ್ತಾವೆ, ಯಾವ ಗುರುಗಳು ಏನು ಹೇಳಿಸ್ತಾರೆ ನೋಡೋಣ. ಈ ನೋವು ನನ್ನನ್ನು ನಾನೇ ಮಾಡಿಕೊಳ್ಳುವ ನೋವು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ನಮಗೆ ನಾವೇ ಸೃಷ್ಟಿಸಿಕೊಂಡ ನೋವುಗಳು ಎಂದು ತಿಳಿದುಕೊಂಡು ಅರ್ಥೈಸಿಕೊಂಡು ಕೇಳಿರ್ಬೋದು. ಇದು ನನಗೆ ನಾವೇ ಸೃಷ್ಟಿ ಮಾಡ್ಕೊಂಡು ಅರ್ಥೈಸ್ಕೊಳ್ಳೋಣ. ನೋವನ್ನು ಸೃಷ್ಟಿ ಮಾಡ್ಕೊಳ್ಳೋಣ ಬೇಡ. ಮಕ್ಕಳ ಮೇಲೂ ಹೇರೋಣ ಬೇಡ, ನಾವು ಹೇರ್ಕೊಳ್ಳೋಣ ಬೇಡ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಲಾಂಗ್ ಆಯಿತು ವಿಡಿಯೋ, 3/4 ಗಂಟೆ ಆಯಿತು. ಸಾರಿ, ಪರವಾಗಿಲ್ಲ. ಇದು ಶಿಕ್ಷಣದ ಬಂದಾಗ ನಾನೇನೋ ಹೇಳಕ್ಕೆ ಹೋದ್ರೆ ಅದು ಇವತ್ತು ಏನೋ ಆಯ್ತು ನೋಡಿರಿ. ಮಕ್ಕಳ ಬಗ್ಗೆ ಬಂತು. ಚಿಕ್ಕ ಮಕ್ಕಳಿಗೆ 7 ವರ್ಷದ ಒಳಗಡೆ ಇರುವ ಮಕ್ಕಳಿಗೆ ಹಿಂಸೆ ಮಾಡೋದು ಬೇಡ. ಅವು ಯಾಕಂದ್ರೆ ಮೆಮರಿ ಏನಿರೋದಿಲ್ಲ, ಅವು ನೀರು ಥರ ಇರ್ತಾವೆ. ನಾವು ಎಷ್ಟು ಲಕ್ಷ ಹಾಕಿದ್ರು ಸುಮ್ಮನೆ ನಮ್ಮ ಆಸೆಗೆ, ನಮ್ಮ ಕಂಪ್ಯಾರಿಸನ್ ಜೀವನಕ್ಕೆ ಅವ್ರು ಹಾಕಿದ್ರು ನೋಡು, ನಾನು ಹಾಕ್ತೀನಿ LKGಗೆ 10 ಲಕ್ಷ 1 ಲಕ್ಷ ಅಂತ ದೊಡ್ಡ ಶಾಲೆಗೆ ಹಾಕೋದು ಅಂತ ಹಾಕ್ರಿ. ಅವು ರೊಕ್ಕ ಇರ್ತಾವೆ, ಮಾಡ್ತಾವೆ, ಬ್ಯಾಡ್ರಿಲ್ಲ ಅನ್ನಲ್ಲ. ಮಕ್ಕಳಿಗೆ ನನ್ನ ಕೈಲಿ ಆದದ್ದು ಮನೆಗೆ ಬಂದ ತಕ್ಷಣನಾದರೂ ಮಕ್ಕಳನ್ನ ಪ್ರೀತಿ ಹಂಚಕ್ಕೆ ಹೋಗಿ ಮೊಬೈಲ್ ಕೊಟ್ಟು ಅವ್ರನ್ನ ಅವ್ರ ಭವಿಷ್ಯನ ಹಾಳು ಮಾಡಬೇಡ್ರಿ. ಆ ಪ್ರೀತಿನ ಮೊಬೈಲಿನ ಮೇಲೆ ತೋರಿಸ್ಬೇಡ್ರಿ. ಊಟ ಮಾಡಲಿ ಅಂತ ಕೊಡೋದು, ಹಠ ಮಾಡ್ಲಾರ ಕೊಡೋದು, ಅಳ್ಳಕತ್ತರ ಗಪ್ಪ ಆಗಲಿ ಅಂತ ಕೊಡೋದನ್ನು ಮೊಬೈಲಿಂದ ಚಿಕ್ಕ ಮಕ್ಕಳನ್ನ ಅವಾಯ್ಡ್ ಮಾಡಿರಿ. ನೀವೇ ಯಾರಿಂದ ಸಾಧ್ಯ? ಇದು ಹೆಣ್ಣು ಮಕ್ಕಳು, ನಮ್ಮ ಮನೇಲಿರುವ ತಾಯಂದಿರಿಂದ ಸಾಧ್ಯ ಐತಿ. ಎಂತಿಂಥದೆಲ್ಲ ಸಾಧ್ಯ ಮಾಡಿದ್ವಿ ನಾವು ಹೆಣ್ಣು ಮಕ್ಕಳು. ಅದಕ್ಕಾಗಿ ಮೊಬೈಲ್ ಬಿಡಿಸೋದಾಗಲ್ಲ ಏನು? ಅಂತ ಏರೋಪ್ಲೇನ್ ಓಡಿಸ್ತೀವಿ, ಟ್ಯಾಕ್ಟರ್ ಓಡಿಸ್ತಾರೆ, ಲಾರಿ ಓಡಿಸ್ತಾರೆ, ವಿಮಾನ ಓಡಿಸ್ತಾರೆ, ಎಲ್ಲ ಈಸೋದು ಅಂತ, ಏರೋದಂತ, ಇಳಿಯೋದಂತ, ಕಬಡ್ಡಿ ಆಡೋದಂತ ಏನು ಮಾಡಿಲ್ಲ ಇವಾಗ ಹೆಣ್ಮಕ್ಳು ಹೇಳ್ರಿ. ಇದೊಂದು ಮೊಬೈಲ್ ಬಿಡ್ಸೋಕ್ಕಾಗಲ್ಲ ಏನು ಮಕ್ಕಳಿಗೆ? ನಮಗೆ
ಆಗ್ತದೆ, ಮನಸ್ಸು ಮಾಡಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅವು ಮಕ್ಕಳ ಭವಿಷ್ಯಕ್ಕಾಗಿ, ಆ ಎಳೆ ಕಣ್ಣಿಗಾಗಿ ಅಂತ ಹೇಳೋಕ್ಕೆ ಇಷ್ಟ. ಮೆಮರಿಗೆ ಏನು ಬಿಡ್ರಿ, ಅವು ಏನು ಚಿತ್ರ ಬಂದರೂ ನೋಡ್ತಿರ್ತಾವೆ, ಅವೇನು ಆಳವಾಗಿ ವಿಚಾರ ಮಾಡೋದಿಲ್ಲ ಅವಕ್ಕೆ. ಅವೇ ಬಿಳಿ ಕೆಂಪು ಹಸಿರು ಸೀರೆ ಅವು ಬಂದು ಇವು ಬಂದು ಅಂತೇಳಿ ಗುಡಿ ಅವು JCP ಅವು ನೋಡ್ತಾವೆ, ಅವಕ್ಕೇನು ತಲೆನೋವು ಇಲ್ಲ, ಇರಲಿ ಪರವಾಗಿಲ್ಲ. ಅವು ಆಳವಾಗಿ ಹೋಗಲಿಲ್ಲ ಅಂದ್ರೂ ಆ ವಿಕಿರಣಗಳು ಎಳೆ ಕಣ್ಣಿಗೆ ಬಿದ್ದು ಅಂದ್ರೆ ಕಣ್ಣಡಕ ಹಾಕೊಳ್ಳೋದು, ಮಕ್ಕಳು ಕುರುಡನ್ನು ಮಾಡೋದು, ಅದು ನಮ್ಮ ಕೈಲಿ ಐತಲ್ಲ. ಇದು ನಾವೇ ಮಾಡಿರೋದು, ಶಿಕ್ಷೆ ಆಗಿಬಿಡ್ಬಾರ್ದಿಲ್ಲ. ನಮ್ಮ ಮಕ್ಕಳನ್ನ ನಾವೇ ಶಿಕ್ಷೆ ಕೊಡೋದು ಎಷ್ಟು ಸರಿ ಹೇಳ್ರಿ. ಹಾಗಾಗಿ ಮಕ್ಕಳಿಗೆ ಮೊಬೈಲಿಂದ ಅವಾಯ್ಡ್ ಮಾಡ್ಬೇಕಂದ್ರೆ ತಾಯಂದ್ರಿಂದನೇ ಸಾಧ್ಯ. ಮಕ್ಕಳನ್ನ ಒಳ್ಳೆಯ ರೂಪುರೇಷಣೆ ಮಾಡಬೇಕು ಅಂದ್ರೆ ತಾಯಂದ್ರಿಂದಲೇ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತಂದೆನೂ ಬೇಕು, ತಂದೆಯ ಆಶೀರ್ವಾದ, ಅವರು ಆ ಶ್ರೀರಕ್ಷೆ, ತಂದೆಯ ಶ್ರೀರಕ್ಷೆ, ತಾಯಿಯ ಪ್ರೀತಿ ಎರಡೂ ಮಕ್ಕಳಲ್ಲಿ ತುಂಬಿ ಎಳೆಯ ಮಕ್ಕಳನ್ನ ಪ್ರೀತಿಯಿಂದ ಕಾಣೋಣ ಅಂತ ಹೇಳ್ತೀನಿ. ಯಾವ ದುಡ್ಡು ಹಣ ಕಾಸು ಇರಲಿ, ಅದನ್ನು ಬೇಕಾಗ್ತದೆ, ಎಲ್ಲನೂ ಬೇಕು ಈ ಪ್ರಪಂಚಕದಲ್ಲಿ. ಎಷ್ಟು ದುಡ್ಡಿದ್ರೂ ಕೂಡ ಒಬ್ಬರಿಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಿರ್ತಾರಲ್ಲ, ಮತ್ತು ಇದಕ್ಕೇನಂತೀರಿ ಹೇಳ್ರಿ. ದುಡ್ಡು ಬೇಕಿಲ್ಲ ಅನ್ನಲ್ಲ, ಎಷ್ಟು ಬೇಕು ಅಷ್ಟೇ ಬೇಕು, ಎಷ್ಟು ಮಿತಿಯಾಗಿ ದುಡ್ಡಿನ ಜೊತೆ ಹೋಗೋಣ ಬೇಡ. ಮಕ್ಕಳನ್ನ ಪ್ರೀತಿಯಿಂದ ಮನಸ್ಸನ್ನು ಗೆಲ್ಲೋಣ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಎಸ್, ಓಕೆ, ಥ್ಯಾಂಕ್ ಯು. ಈಗ ಮತ್ತು ವಿಡಿಯೋನ ಅಲ್ಪ ಸ್ವಲ್ಪನಾದ್ರೂ ಇದರಲ್ಲಿ ಒಂದು ಎಳ್ಳು ಕಾಳಷ್ಟಾದ್ರೂ ಯಾರಿಗಾದ್ರೂ ಒಳ್ಳೇದು ಅನಿಸಿತ್ತು ಅಂದ್ರೆ ಪ್ಲೀಸ್ ದಯವಿಟ್ಟು ನಿಮ್ಗೆ ಹೌದಲ್ಲಪ್ಪ, ನಾನು ಇದರಲ್ಲಿ ಒಂದು ಕಲ್ಕೋಬೇಕು, ಇದನ್ನು ಮಾಡಬಾರ್ದು ನಾನು ಅಂತ ಅನಿಸಿತ್ತು ಅಂದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ, ಮತ್ತು ಶೇರ್ ಮಾಡಿರಿ. ಇನ್ನೊಬ್ಬರಿಗೆ ಏನೋ ಒಂದು ಇದರಲ್ಲಿ ಅಂದ್ರೆ ಒಂದು ಸಣ್ಣ ಕಾಳಿಂದ ಸಣ್ಣ ಪ್ರಶ್ನೆ ಒಂದು ಉತ್ತರ ಸಿಗ್ತದೇನೋ ಅಂತ ನನ್ನ ಅನಿಸಿಕೆ. ಸಿಗ್ತದೆ. ಈ ಥರ ಯೋಚನೆ ಮಾಡೋರು ಎಲ್ಲ ಕಡಿಮೆ ಆಗಿವೆ. ಈ ಥರ ಯೋಚನೆ ಬರೀ ಒತ್ತಡ ಜೀವನದಿಂದ, ಕಂಪ್ಯಾರಿಸನ್ ಜೀವನದಿಂದ ಏನು ಮಾಡಿವಿ, ಈ ಥರ ವಿಚಾರ ಮಾಡೋದನ್ನು ಕಡಿಮೆ ಆಗೈತಿ. ನೆನಪೇ ಬರ್ತಾಯಿಲ್ಲ, ಗೊತ್ತೇ ಇಲ್ಲ. ಈ ಥರ ಏನಾರು ತಿಳಿಸಿ ಮತ್ತೆ ಬಡದು ಎಬ್ಬಿಸ್ದಂಗೆ ಆಗ್ತದೆ. ನನ್ನ ಒಳಗೆ ಇರ್ತೈತೆ, ಆದ್ರೆ ಈ ಥರ ಕೇಳಿದಾಗ ಬಡದು ಎಬ್ಬಿಸ್ದಂಗೆ ಆಗ್ತದೆ. ನನ್ನ ಅನುಭವ ಮಾತ್ರ ಹೇಳಿನಿದ್ರಾಗ ನಾನು ಎಲ್ಲಿ ಮಾತ್ರ ಆ ಕಡೆ ಓದಿ ಮಾಡಿ ಏನು ಹೇಳಿಲ್ಲ. ನನ್ನ ಮಕ್ಕಳು ಬೆಳೆಸೀನಿ, ಈಗಲೂ ಹೇಗೆ ನಾನು ಬೆಳೆಸೀನಿ ಅಂತ, ಈಗಲೂ ಹೇಗೆ ನಾನು ಮಕ್ಕಳನ್ನ ಫ್ರೀ ಬಿಟ್ಟೀನಿ ಅಂತ ಅದನ್ನು ಹೇಳೀನಿ ಅಷ್ಟೇ. ನಾನು ಅನುಭವಿಸಿದ್ದು ಅಷ್ಟೇ ಹೇಳೀನಿ. ಇದೇ ನಾನು ಮಾಡಿರೋ ತಪ್ಪಂತ ನನಗೆ ಗೊತ್ತಾಯ್ತಲ್ಲ, ಈ ತಪ್ಪನ್ನು ಕೂಡ ನಿಮ್ಗೆ ಯಾರಿಗಾರೆ ಮಾಡಲಾರ್ದವ್ರಿಗೆ, ಯಾರು ಇನ್ನೂ ಒತ್ತಡದ ಜೀವನ ಇರ್ತಿರಲ್ಲ, ಅದು ಗೊತ್ತಾಗಿರಲ್ಲ. ಇದು ನನ್ನ ಮಾತು ಒಂದು ಇಷ್ಟು ಯಾರಿಗಾದ್ರೂ ಒಂದು ತಲುಪಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಪ್ಲೀಸ್ ದಯವಿಟ್ಟು ನಿಮಗೆ ಗೊತ್ತಿದ್ದವರಿಗೆ, ನಿಮ್ಮ ಬಂಧು ಬಾಂಧವರಿಗೆ, ಗ್ರೂಪಿಗೆ ಶೇರ್ ಮಾಡಿರಿ. ಅವ್ರು ಭಾಳ ಭಾರಿ ಮಸ್ತ್ ಹೇಳೀನಿ ರೀ ಇದು ಕೇಳ್ರಿ ಅಂತ ಅನ್ನಲ್ಲ. ನನ್ನ ಅನುಭವ ಹೇಳಿದ್ದಕ್ಕೆ ಒಂದಿಷ್ಟನ್ನಾರು ಒಂದು ಪ್ರಶ್ನೆಗಾರು ಅವ್ರಿಗೆ ಉತ್ತರ ಸಿಗಲಿ, ಅವ್ರು ಒಂದು ಪ್ರಶ್ನೆಗಾರು ಮಗುವಿನ ಮೇಲಿನ ಪ್ರೀತಿ ಕಾಳಜಿ ಗೊತ್ತಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿರಿ, ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದ್ರೆ ಹೊಸ ವಿಡಿಯೋ ಹಾಕಿದ ತಕ್ಷಣ, ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಮಗೆ ಬರ್ತೈತೆ. ಮೊದಲ ನೋಡ್ತೀರಿ, ನನ್ನ ಜೊತೆ ಆಗಿರ್ತೀರಿ. ನಾವು ಈ ವಿಡಿಯೋ ಇಷ್ಟಿಷ್ಟು ಸಣ್ಣ ವಿಡಿಯೋಗಳು ಮಾಡಿ ಹಾಕ್ತಾಯಿರ್ತೇನಲ್ಲ, ನನಗೆ ಅಪ್ರಿಷಿಯೇಟ್ ಮಾಡ್ತೀರಲ್ಲ, ಹೊಗಳ್ತೀರಿ, ಒಳ್ಳೇದೈತೆ, ಭಾಳ ಚೆನ್ನಾಗಿ ಹೇಳಿರಿ ಅಂತೀರಲ್ಲ, ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಥರ ಏನೋ ಒಂದು ಹೇಳೋದು ಅನುಭವ ಒಂಚೂರು ಬಂದೈತಲ್ಲ, ಎಲ್ಲಿಂದ ಬಂತು ಅಂದರೆ ಈ ಗುರುಗಳಿಂದ ಬಂದೈತೆ. ಆನಾಪಾನಸತಿ ಧ್ಯಾನದಿಂದ, ಮತ್ತು ಹಂಗನೇ ಮತ್ತು ನಮ್ಮ ಗುರುಗಳ ಕ್ಲಾಸ್ KDPP ಕ್ಲಾಸ್ ಐತಿ, ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ನಮ್ಮ T ಹರಿಶಂಕರ್ ಸರು. ಡೈಲಿ 5 ಗಂಟೆಯಿಂದ 5:30 ತನಕ ಸ್ವಾಧ್ಯಾಯ ಮಾಡ್ತಾರೆ. 5:30 ಇಂದ 6:30 ತನಕ ಧ್ಯಾನ ಇರ್ತೈತಿ. ಆಮೇಲೆ ನಮ್ಮಂಥವರೆಲ್ಲ ಮಾತಾಡಿ ಕಲಿತು ಏನು ನಮ್ಮ ಭಾವನೆಗಳನ್ನು ಹಂಚ್ಕೊತೀವಿ. ಅಲ್ಲಿ ನಾವು ಏನೇ ತಿಳ್ಕೊಂಡೇವೆ ಅನ್ನೋದನ್ನು ಹಂಚ್ಕೊತೀವಿ ಅಲ್ಲಿ. ಆವಾಗ ಭಾಳ ಅದ್ಭುತ ಜೀವನ ಅನ್ನಿಸ್ತೈತಿ. ಆರಾಮಾಗಿದ್ದೀನಿ. ಆ ಧ್ಯಾನ ಜ್ಞಾನ ಎರಡು ಕೂಡ ಅದ್ಭುತ, ಬೇಕೇ ಬೇಕು. ಈ ಒತ್ತಡ ಜೀವನಕ್ಕಂತೂ ಧ್ಯಾನ ಬೇಕೇ ಬೇಕು. ಈ ಧ್ಯಾನ ಮಾಡದಿದ್ರೆ ಭಾಳ ತೊಂದರೆಗೆ ಆಗಕತ್ತಾರ ಮಂದಿ, ಬರ್ಲಾಗತ್ತಾರ ಹೇಳತ್ತಾರ. ಧ್ಯಾನ ಮಾಡೋದಕ್ಕೆ ಪರವಾಗಿಲ್ಲಪ್ಪ, ಆರಾಮಿರ್ತೀವಿ ಅನ್ನೋದು ಗೊತ್ತಾಗಿದೆ ಎಲ್ಲರಿಗೆ. ನಾವು ಕೂಡ ಧ್ಯಾನ ಮಾಡಿರಿ ಅಂತ ಹೇಳ್ತೀವಿ, ಧ್ಯಾನ ಮಾಡ್ತೀವಿ ಕೂಡ, ನಾವು ಮಾಡ್ತೀವಿ, ಮಾಡಿಸ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ. ಈ ಥರ ಇದು ಸಬ್ಸ್ಕ್ರೈಬ್ ಆಗಿರಿ, ವಿಡಿಯೋ ಶೇರ್ ಮಾಡಿರಿ. ಒಂದು ಚೂರಾರು ನಿಮ್ಮ ಗ್ರೂಪಿಗೆ, ನಿಮಗೆ ಬೇಕಾ ಬಂದು ಬಾಂಧವರಿಗೆ ದಾನಮ್ಮ ಏನೋ ಹೇಳಕತ್ತಾಳೆ ನೋಡವ್ವ ಅಂತ ಹೇಳ್ರಿ. ಯಾಕಂದ್ರೆ ಕಿಡ್ನಿ ಹಾಕ್ಕೊಂಡು ಬಂದು ಏನು ಮಾಡ್ಬೇಕು, ನಾನು ಕಿಡ್ನಿ ಹಾಕ್ಕೊಂಡು ಆರಾಮಾಗಿ ಹೆಂಗಿದ್ದೀನಿ ಅಂದ್ರೆ ಈ ಧ್ಯಾನದಿಂದ ಆರಾಮಾಗಿದ್ದೀನಿ ನೋಡ್ರಿ. ನಾನು ಧ್ಯಾನ ಮಾಡ್ತಾ ಇದೇ ಥರ ನಿಮ್ಮ ಜೊತೆ ಮಾತಾಡ್ತಾ ಆರಾಮಾಗಿ ಆನಂದವಾಗಿದ್ದೀನಿ. ಆನಂದವಾಗಿದ್ದೀನಿ ಅಂದರೆ ಎಲ್ಲವೂ ಕೂಡ ಸರಳ ಸ್ವೀಕಾರ ಮಾಡಬೇಕು. ಮಾಡಿದಾಗ ಆರಾಮಾಗಿರ್ತೈತೆ. ಅದನ್ನು ಕ್ವಶನ್ ಮಾಡ್ತಾ ಹೋದೆ ಅಂದ್ರೆ ಆರಾಮಾಗಿರೋಕ್ಕಾಗಲ್ಲ, ಮನಸ್ಸು ಆರಾಮಿರಲ್ಲ, ದೇಹನೂ ಆರಾಮಿರೋದಿಲ್ಲ. ಅದಕ್ಕೆ ಪ್ರತಿಯೊಂದು ಮುಖ್ಯವಾಗಿ ಎಲ್ಲದಕ್ಕೂ ಗೃಹಿಣಿಯರು ನಾವು ಎಲ್ಲರೂ ಕೂಡ ಎಲ್ಲನೂ ಸರಳ ಸ್ವೀಕಾರ ಮಾಡ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳೋಣ.
ಅದಕ್ಕೆ ಒಂಚೂರು ಏನೋ ಒಂದು ಪ್ರಶ್ನೆ ಆಯಿತು, ಏನೋ ಒಂದು ಘಟನೆ ಆಯಿತು ಅಂದಮೇಲೆ ಅದಕ್ಕೆ ಒಂದು ಉಪಕಾರ ಹಚ್ಚಿ ದೊಡ್ಡದು ಮಾಡೋದು ಬೇಡ. ಅದಕ್ಕೆ ಒಂಚೂರು ಸಮನ ಮಾಡೋದನ್ನು ಕಲಿಯೋಣ, ಸರಳ ಮಾಡ್ಕೊಳ್ಳೋಣ. ಸರಳ ಮಾಡ್ಕೊಂಡಾಗ ಮನೆಯೂ ಕೂಡ ಚೆನ್ನಾಗಿರ್ತೈತಿ, ಮನೆಯಲ್ಲಿರೋ ಗದ್ದಲೂ ಜಾಸ್ತಿ ಆಗಲ್ಲ. ನಾನು ಕೂಡ ನನ್ನ ಶರೀರಕ್ಕೂ ಕೂಡ ಗದ್ದಲಾಗಲ್ಲ, ನನ್ನ ಮಾನಸಿಕವಾಗಿ ಕೂಡ ಗೊಂದಲ ಬೀಳುವುದಿಲ್ಲ ನಾನು. ಅದಕ್ಕಾಗಿ ಎಲ್ಲವೂ ಕೂಡ ಸರಳ ಸ್ವೀಕಾರದೊಂದಿಗೆ ಮಕ್ಕಳ ಬಗ್ಗೆ ಹೇಳಿದ್ನಲ್ಲ, ಏನೋ ತಪ್ಪು ಮಾಡ್ತಾರೆ, ಕ್ಷಮಿಸ್ರಿ. ಕ್ಷಮಿಸೋ ಔಷಧಿ ಹಚ್ಚ ನಾವು ಮಕ್ಕಳಿಗೆ, ಅದು ಶಿಕ್ಷೆ ಕೊಡೋ ಔಷಧಿ ಬೇಡ. ಕ್ಷಮಿಸ್ಬಿಡೋಣ. ಮಕ್ಕಳು ಮಾಡಿದ್ರೆ ತಪ್ಪು ನಮ್ಮಂಥವ್ರು ನಾವೇ ತಪ್ಪು ಮಾಡ್ತೀವಿ, ದೊಡ್ಡವರೇ ತಪ್ಪು ಮಾಡ್ತೀವಿ. ಇನ್ನು 30-50 ವರ್ಷ 70 ವರ್ಷನವರೇ ತಪ್ಪು ಮಾಡುವಾಗ ಚಿಕ್ಕ ಮಕ್ಕಳು ಏನೂ ಗೊತ್ತಿರಲ್ಲ, ಅವಕ್ಕೆ ತಿಳುವಳಿಕೆ ಕಮ್ಮಿ ಇರ್ತೈತಿ, ಜ್ಞಾನ ಇರಲ್ಲ, ಬಿಸಿ ರಕ್ತ ಇರ್ತದೆ, ಭಾಳ ಓಟಿರ್ತದೆ, ಓಡೋ ಕುದುರೆ ಇರ್ತಾರೆ, ಅವರು ತಪ್ಪು ಮಾಡ್ತಾ ಇರ್ತಾರೆ. ಹಂಗೂ ನೀವು ತಪ್ಪು ಮಾಡಿದ್ ನೋಡಂತ ಹೇಳಿ ತಪ್ಪು ಮಾಡಿರ್ತೀವಿ, ಶಿಕ್ಷೆ ಕೊಡೋದು ಬೇಡ. ಅವ್ರಿಗೆ ಕ್ಷಮಿಸೋಣ, ಕ್ಷಮಿಸಿ ಮತ್ತೆ ಬಲ್ಯಕ್ಕೆ ಕರ್ಕೊಳ್ಳೋಣ. ಶಿಕ್ಷೆ ಕೊಟ್ಟು ಎಲ್ಲೇನು ಜೈಲಿಗೆ ಕಳಿಸಿ ಇನ್ನು ಯಾರು ಹಿಡಿ ಚಲೋ ಇರ್ತದೆ ಹೇಳ್ರಿ? ಮಕ್ಕಳು ತಪ್ಪು ಮಾಡೋದು ಶಿಕ್ಷೆ ಕೊಟ್ಟು ಅವ್ರನ್ನ ಅವಾಯ್ಡ್ ಮಾಡಿಬಿಟ್ಟು ಇನ್ಯಾರ ಜೊತೆ ಚೆನ್ನಾಗಿರೋಣ, ನಾವು ಇರೋ 4 ಜನರ ಜೊತೆ ಚೆನ್ನಾಗಿರೋದು, ಇನ್ಯಾರ ಜೊತೆ ಚೆನ್ನಾಗಿರೋಣ ಹೇಳ್ರಿ? ಅದಕ್ಕೆ ಕ್ಷಮಿಸಿಬಿಟ್ಟೇವಂದ್ರೆ ಮತ್ತು ಬಾಂಡಿಂಗ್ ಬೆಳೀತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನೂ ಕ್ಷಮಿಸಿಬಿಡ್ರಿ. ಬೈದ್ರೆ ಅಂದ್ರೆ ಅಲ್ಲಿ ಹೋಗಿದ್ರೆ ಇಲ್ಲಿ ಹೋಗಿದ್ರೆ ಹಂಗೆ ಆಗೋಕ್ಕೂ ಕ್ಷಮಿಸ್ರಿ. ದೊಡ್ಡ ಮಕ್ಕಳು ತಿಳುವಳಿಕೆ ಬಂದು ಮಕ್ಕಳಿಗೂ ಕೂಡ ಏನಾರು ತಪ್ಪು ಮಾಡಿದ್ರೆ ಅವ್ರಿಗೆ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡೋದು ಅಂತೇಳಿ ಅದನ್ನೇ ಹಿಡ್ಕೊಂಡು ಕೂಡೋದನ್ನು ಬಿಟ್ಟು ಕ್ಷಮಿಸೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಷಮಿಸೋಷ್ಟು ಔಷಧಿ ಇನ್ಯಾವುದೂ ಇಲ್ಲ. ಎಲ್ಲವೂ ಕೂಡ ಸರಳ ಸ್ವೀಕಾರದೊಂದಿಗೆ ಧ್ಯಾನಸ್ಥರಾಗೋಣ, ಧ್ಯಾನ ಮಾಡಿ ಆರೋಗ್ಯ ಆನಂದ ಕಂಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು.